If any of you have joined for the first time today, ಮೊಟ್ಟ ಮೊದಲನೇ ಬಾರಿಗೆ ಸೇರಿ ಬಂದಿರ್ತಕ್ಕಂಥ ಪ್ರಿಯರು ಇರುವುದಾದರೆ, we've been studying for many months about the important role of sisters in God's plan. ನಾವು ಅನೇಕ ವಾರಗಳಿಂದ ಸಹೋದರಿಯರ ಪಾತ್ರ, ಅವರ ಉಪಯೋಗ ಏನು ಎಂಬುದನ್ನು, ದೇವರ ಯೋಜನೆಯಲ್ಲಿ ಏನಾಗಿದೆ ಎಂಬುದನ್ನು ನಾವು ಕಲಿಯುತ್ತಾ ಇದ್ದೇವೆ. The main reason for taking this study is many sisters in our brethren assemblies have a feeling that I'm only a sister. What can I do? I'm not important. Never think like that. ನಾವು ಯಾಕೆ ಈ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳಿದ್ರೆ, ನಮ್ಮ ಸಹೋದರ ಸಭೆಗಳಲ್ಲಿ ಇರ್ತಕ್ಕಂಥ ಸಹೋದರಿಯರು, ನಾನು ಕೇವಲ ಸಹೋದರಿಯಾಗಿದ್ದೇನೆ, ನಮ್ಮ ಸಭೆಗಳಲ್ಲಿ ನಾನು ಅಷ್ಟೇನು ಪ್ರಾಮುಖ್ಯವಾದವಳಲ್ಲ ಎಂಬುದಾಗಿ ಯೋಚಿಸುವುದಾದರೆ, ಎಂದಿಗೂ ನೀವು ಆ ರೀತಿಯಾಗಿ ಯೋಚಿಸಬೇಡ್ರಿ ಎಂಬುದಾಗಿ ನಿಮ್ಮನ್ನ ಪ್ರೋತ್ಸಾಹಿಸುವುದಕ್ಕಾಗಿ ಈ ಅಧ್ಯಯನವನ್ನು ನಾವು ತೆಗೆದುಕೊಳ್ಳುತ್ತಾ ಇದ್ದೇವೆ. We have looked at many reasons why God created a woman, her role, marriage, and the linga bheda, the role difference between the sexes. All these we studied earlier. ನಾವು ಈ ಮುಂಚಿತವಾಗಿ ಯಾಕೆ ಸ್ತ್ರೀಯನ್ನ ದೇವರು ತನ್ನ ಯೋಜನೆಯಲ್ಲಿ ನಿರ್ಮಿಸಿದ್ದಾನೆ, ಮತ್ತು ಲಿಂಗಭೇದವನ್ನ ಯಾಕೆ ಉಂಟು ಮಾಡಿದ್ದಾನೆ, ಮತ್ತು ಆಕೆಯ ಪಾತ್ರಗಳೇನು, ಮುಖ್ಯವಾದಂಥ ಪಾತ್ರವೇನು ಎಂಬುದನ್ನು ನಾವು ಈಗ ಅನೇಕ ವಿಷಯಗಳನ್ನು ನಾವು ಈಗಾಗಲೇ ನೋಡ್ತಾ ಬಂದಿದ್ದೇವೆ. Then we have looked at about 25 women from the Old Testament. ಆ ನಂತರವಾಗಿ ನಾವು ಹಳೆ ಒಡಂಬಡಿಕೆಯ ಸುಮಾರು 25 ಸ್ತ್ರೀಯರ ಕುರಿತಾಗಿ ನಾವು ಕಲಿಯುತ್ತಾ ಬಂದೆವು. And then last time we started 2 weeks back, we started looking at women from the New Testament. We started with Mary, the mother of Jesus. ನಾವು ಕಳೆದ 2 ವಾರಗಳಿಂದ ಹೊಸ ಒಡಂಬಡಿಕೆಯಲ್ಲಿರುವಂತಹ ಸ್ತ್ರೀಯರನ್ನ ನಾವು ಕಲಿಯುತ್ತಾ ಇದ್ದೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಬರ್ತಕ್ಕಂಥ ಸ್ತ್ರೀ ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ತಾಯಿಯಾದಂತ ಮರಿಯಳ ಕುರಿತಾಗಿ ಕಲಿಯುತ್ತಾ ಇದ್ದೇವೆ. And this is maybe a 4-week study, because there is so much we can learn about this wonderful women of God, Mary. At the same time, she is most misunderstood and corrupted by the Roman Church. ನಾವು ಇನ್ನೊಂದು 4 ವಾರಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳ ಕುರಿತಾಗಿ ನಾವು ಕಲಿಯುತ್ತೇವೆ. ಆ ಮರಿಯಳ ಕುರಿತಾಗಿ ಕಲಿಯುವಂಥದ್ದು ಅನೇಕ ವಿಷಯಗಳು ಆಕೆಯ ಕುರಿತಾಗಿ ಕಲಿಯಬಹುದಾಗಿದೆ. ಆದರೂ ಕೆಲವು ಸಾರಿ ರೋಮನ್ ಕೆಥೋಲಿಕರಿಂದ ತಪ್ಪಾದಂಥ ಒಂದು ರೀತಿಯಲ್ಲಿ ಅರ್ಥೈಸಿಕೊಂಡು ಆಕೆಯನ್ನು ವಿಭಿನ್ನವಾಗಿ ಆರಾಧಿಸುವಂಥ ಒಂದು ರೀತಿ ನೀತಿಗಳು ಇರುವುದನ್ನು ಸಹ ನಾವು ಕಲಿಯುವುದಕ್ಕಿದ್ದೇವೆ. Last time we saw there are many Marys in the Bible. ಕಳೆದ ಸಾರಿ ನಾವು ನೋಡಿದ ಪ್ರಕಾರವಾಗಿ ಅನೇಕ ಮರಿಯಳು ಸತ್ಯವೇದದಲ್ಲಿ ಇರತಕ್ಕಂಥ ಹೆಸರು ಇರತಕ್ಕಂಥ ಮರಿಯಳನ್ನ ನಾವು ಕಲಿಯುತ್ತೇವೆ. This Mary, the mother of Jesus, we looked at some key events in her life. ಆದರೆ ಈ ಕರ್ತನಾದಂತ ಯೇಸು ಕ್ರಿಸ್ತನ ತಾಯಿಯಾದಂತ ಮರಿಯಳ ಪ್ರಮುಖವಾದಂತ ಕೆಲವು ಘಟನೆಗಳನ್ನ ನಾವು ಅಧ್ಯಯನದಲ್ಲಿ ನಾವು ಮಾಡುವಂತವರಾಗಿದ್ದೇವೆ. First we looked at the announcement from Gabriel to Mary and how she responded, what we can learn from that. ಮೊಟ್ಟ ಮೊದಲನೇ ಒಂದು ಘಟನೆ ಆಕೆಯ ಕುರಿತಾಗಿ ನಾವು ನೋಡುವಾಗ, ಗಬ್ರಿಯೇಲ ದೇವದೂತನಿಂದ ಆಕೆಯು ಗರ್ಭವತಿ ಆಗುವಂತದ್ರ ಒಂದು ಪ್ರಕಟಣೆ ಉಂಟಾದದ್ದನ್ನು ಮತ್ತು ಅದಕ್ಕೆ ಆಕೆಯ ಪ್ರತಿಕ್ರಿಯೆ ಏನಾಗಿತ್ತು ಎಂಬುದನ್ನು ನಾವು ಕಲಿಯುತ್ತಾ ಬಂದೆವು. We saw her visitation to her cousin Elizabeth. ಆ ನಂತರವಾಗಿ ಆಕೆಯು ತನ್ನ ಸಂಬಂಧಿಯಾದಂತ ಎಲಿಜಬೆತಳನ್ನ ಭೇಟಿಯಾದದ್ದನ್ನ ಕುರಿತಾಗಿ ನಾವು ಕಲಿತೆವು. We saw how Mary praised and worshipped by her wonderful song. ಮತ್ತು ಆನಂತರವಾಗಿ ಮರಿಯಳು ಹೇಗೆ ಅದ್ಭುತವಾಗಿ ತನ್ನ ಒಂದು ಸ್ಥಿತಿಗತಿಗಳನ್ನು ನೆನೆಸಿ ದೇವರನ್ನ ಕೊಂಡಾಡುವುದು, ಅದನ್ನು ನಾವು ಹಾಡಿನ ಮೂಲಕವಾಗಿ ಆಕೆಯು ಸ್ತುತಿಸುವುದನ್ನು ನಾವು ಕಲಿತೆವು. Then from Luke 2 we saw the birth of Jesus and the events surrounding the birth of Jesus in Bethlehem. ಆ ನಂತರವಾಗಿ ಲೂಕನ ಸುವಾರ್ತೆ 2ನೇ ಅಧ್ಯಾಯದ ಮೂಲಕವಾಗಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಜನನ ಮತ್ತು ಬೆತ್ಲೆಹೇಮಿನಲ್ಲಿ ನಡೆದಂತ ಘಟನಾವಳಿಗಳ ಕುರಿತಾಗಿ ನಾವು ಕಲಿಯುತ್ತಾ ಬಂದೆವು. Then we looked at Luke 2 about the presentation of the Lord in the temple by the parents. ಆ ನಂತರವಾಗಿ ಲೂಕನ ಸುವಾರ್ತೆ 2ನೇ ಅಧ್ಯಾಯದಿಂದಲೇ ನಾವು ಕರ್ತನಾದ ಯೇಸು ಕ್ರಿಸ್ತನ ತಂದೆ ತಾಯಿಗಳು ಆ ಮಗುವನ್ನ ಆ ದೇವಾಲಯದಲ್ಲಿ
ಅವರು ಅರ್ಪಿಸಿದ್ದನ್ನು ಅಥವಾ ತೆಗೆದುಕೊಂಡು ಹೋದದ್ದನ್ನ ಪರಿಚಯಿಸುವುದನ್ನು ನಾವು ಅಲ್ಲಿ ನೋಡುತ್ತೇವೆ. And now this week we will look at the familiar passage of the marriage in Cana. ಈ ವಾರ ನಾವು ಚಿರಪರಿಚಿತವಾದಂತಹ ವಾಕ್ಯ ಭಾಗ ಅಂದರೆ ಕಾನಾ ಊರಿನಲ್ಲಿ ನಡೆದಂತ ವಿವಾಹ ಸಂದರ್ಭದ ಕುರಿತಾಗಿ ನಾವು ಕಲಿಯುವುದಕ್ಕಿದ್ದೇವೆ. Before that we saw that when Jesus was presented in the temple, and then the parents went back thinking that Jesus was with them, and later found out that Jesus was not. They came back to Jerusalem, and we saw Mary kind of rebuking Jesus in a way, why did you do this to us? And then Jesus had to correct her about what is his main priority. ನಾವು ಕಳೆದ ವಾರದಲ್ಲಿ ನಾವು ಅಭ್ಯಾಸ ಮಾಡಿದ ಹಾಗೆ 12 ವರ್ಷ ಬಾಲಕನಾಗಿದ್ದಾಗ ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಜಾತ್ರೆಗೆ ಹೋಗಿದ್ದಾಗ ಆತನು ಹಿರಿಯರ ಸಂಗಡ ದೇವಾಲಯದಲ್ಲಿ ಚರ್ಚಿಸುತ್ತಾ ಆತನು ಅಲ್ಲೇ ಇದ್ದುಕೊಂಡನು. ಮರಿಯಳು ನಂತರ ಒಂದು ದಿನದಷ್ಟು ದೂರ ಪ್ರಯಾಣ ಮಾಡಿ ಹಿಂದಿರುಗಿ ಬಂದು ಆತನನ್ನು ಕೇಳಿದಳು, ನೀನು ಯಾಕೆ ಹೀಗೆ ಮಾಡಿದ್ದಿ ಎಂಬುದಾಗಿ. ಆ ನಂತರವಾಗಿ ಯೇಸು ಕ್ರಿಸ್ತನು ಮರಿಯಳಿಗೆ ಸ್ಪಷ್ಟಪಡಿಸುವುದನ್ನು ನಾವು ನೋಡುತ್ತೇವೆ. ನಾನು ತಂದೆಯ ಮನೆಯಲ್ಲಿ ಇರಬೇಕಾದವನಲ್ಲವೇ ಎಂಬುದಾಗಿ ಆತನು ತನ್ನ ತಾಯಿಗೆ ಪರಿಚಯಿಸಿದನು. Okay, now we look at the wedding in Cana, John chapter 2. ನಾವು ಈಗ ಕಾನಾ ಊರಿನಲ್ಲಿ ಆದಂತಹ ಮದುವೆಯ ಕುರಿತಾಗಿ ನಾವು ನೋಡ್ತೇವೆ. ಅದನ್ನು ಯೋಹಾನನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ಕಲಿಯುವುದಕ್ಕಿದ್ದೇವೆ. It's a very important event to understand the role of Mary. ಇಲ್ಲಿ ಮರಿಯಳ ಅತಿ ಪ್ರಮುಖವಾದಂತಹ ಪಾತ್ರವೇನು ಎಂಬುದನ್ನ ಈ ಘಟನೆಯಲ್ಲಿ ನಾವು ಕಲಿತುಕೊಳ್ಳುತ್ತೇವೆ. In chapter 2:1 we read that the third day there was a marriage in Cana. ನಾವು ಯೋಹಾನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು ಎಂಬುದಾಗಿ ನಾವು ನೋಡ್ತೇವೆ. First day we see Jesus presented by John as the Lamb of God that takes away the sin of the world. ಮೊದಲನೇ ದಿನದಲ್ಲಿ ಆದಂತ ಘಟನೆ ಏನು ಎಂಬುದಾಗಿ ಹೇಳಿದ್ರೆ, ಸ್ನಾನಿಕನಾದಂತ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನು ನೋಡಿ ಲೋಕದ ಜನರ ಪಾಪವನ್ನು ನಿವಾರಣೆ ಮಾಡುವಂತ ದೇವರು ನೇಮಿಸಿದಂತ ಯಜ್ಞದ ಕುರಿಮರಿ ಎಂಬುದನ್ನ ಆತನು ಪರಿಚಯಿಸುವುದನ್ನ ಮೊದಲನೇ ದಿನದಲ್ಲಿ ನಾವು ನೋಡಿದೆವು. Second day it is the call for discipleship, the certain disciples following him. ಎರಡನೇ ದಿನದಲ್ಲಿ ಮರುದಿನದಲ್ಲಿ ತನ್ನ 12 ಮಂದಿ ಶಿಷ್ಯರು ಆತನನ್ನು ಹಿಂಬಾಲಿಸುವುದನ್ನು ಅಲ್ಲಿ ನಾವು ಗಮನಿಸುತ್ತೇವೆ. Some of them, not all of them. ಎಲ್ಲರೂ ಇಲ್ಲ, ಆ 12 ಮಂದಿ ಶಿಷ್ಯರಲ್ಲಿ ಕೆಲವರು. The third day is this wedding. 3ನೇ ದಿನದಲ್ಲಿ ನಡೆದಂತ ಘಟನೆ ಈ ವಿವಾಹ ಸಂಬಂಧದ ಘಟನೆ. Even though we are studying about Mary, through these passages we learn a lot more. ಈ ವಾಕ್ಯ ಭಾಗಗಳನ್ನು ನಾವು ಅಧ್ಯಯನ ಮಾಡುವಾಗ ಮರಿಯಳ ಕುರಿತಾಗಿ ನಾವು ಇನ್ನೂ ಹೆಚ್ಚಾಗಿ ವಿಷಯಗಳನ್ನು ನಾವು ಕಲಿತುಕೊಳ್ಳುತ್ತೇವೆ. Not only about Mary, so many other things we can learn. ಬರೀ ಮರಿಯಳ ಕುರಿತಾಗಿ ಅಲ್ಲ, ಇನ್ನೂ ಅನೇಕ ವಾಕ್ಯದ ಸತ್ಯಾಂಶಗಳನ್ನು ನಾವು ಇದರಲ್ಲಿ ಕಲಿಯುವಂತ ಸಂಗತಿಗಳು ಈ ವಾಕ್ಯ ಭಾಗದಲ್ಲಿದೆ. These 3 days can be compared to our life. First day when we met the Savior, secondly when we decided to follow him, thirdly when we are going to be united with him in the marriage of the Lamb. ಈ ಮೊದಲ 3 ದಿನಗಳ ಘಟನೆಗಳನ್ನ ನಮ್ಮ ಜೀವಿತಕ್ಕೂ ಸಹ ನಾವು ಅಳವಡಿಸಿಕೊಳ್ಳಬಹುದು. ಅದು ಹೇಗೆಂದರೆ, ಮೊದಲನೇ ದಿನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಪರಿಚಯವಾಗಿ ಆತನ ಭೇಟಿಯಾಯಿತು. 2ನೇ ದಿನದಲ್ಲಿ ಆತನನ್ನ ಹಿಂಬಾಲಿಸುವಂತ ಒಂದು ಸಂಗತಿ ಆಯಿತು. ಮತ್ತು 3ನೇ ದಿನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮದಲಿಂಗನಾಗಿ ಬರುವಾಗ ಸಭೆಯಾಗಿ ನಾವು ಆತನೊಂದಿಗೆ ವಿವಾಹವಾಗಿ ಇರತಕ್ಕಂತ ಒಂದು ಸಂದರ್ಭವನ್ನ ನಾವು Let's read chapter 2 verse 1. ನಾವು 2ನೇ ಅಧ್ಯಾಯ 1ನೇ ವಚನವನ್ನು ಓದೋಣ. ಯೋಹಾನನ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ. 3ನೆಯ ದಿನದಲ್ಲಿ ಗಲಿಲಾಯದ ಕಾನಾ ಊರಿನಲ್ಲಿ ಒಂದು ಮದುವೆ ಆಯಿತು. ಯೇಸುವಿನ ತಾಯಿ ಅಲ್ಲಿ ಇದ್ದಳು. Here mother of Jesus is mentioned. ಇಲ್ಲಿ ಯೇಸುವಿನ ತಾಯಿಯಾದ ಮರಿಯಳ ಕುರಿತಾಗಿ ಬರೆಯಲ್ಪಟ್ಟದೆ. John is not mentioning her name. ಯೋಹಾನನು ಯೇಸುವಿನ ತಾಯಿಯ ಹೆಸರನ್ನ ಅಲ್ಲಿ ಸೂಚಿಸಿಲ್ಲ. Mother of Jesus. ಅಲ್ಲಿ ಯೇಸುವಿನ ತಾಯಿ ಎಂಬುದಾಗಿ ಬರೆದಿದ್ದಾನೆ. The Roman Catholics call her Mother of God.
ರೋಮನ್ ಕೆಥಲಿಕರು ಆಕೆಯ ಕುರಿತಾಗಿ ಹೇಳ್ತಾರೆ, ಆ ಮ- ಮ- ದೇವರ ದೇವರ ತಾಯಿ. ದೇವರ ತಾಯಿ, ದೇವ ಮಾತೆ ಎಂಬುದಾಗಿ. Yeah, Deva Mata. Okay, that's a blasphemy because God has no mother. ಇದು ಒಂದು ದೇವ ದೂಷಣೆಯ ಒಂದು ಮಾತಾಗಿದೆ. ಯಾಕಂದ್ರೆ ದೇವರಿಗೆ ತಾಯಿ ಎಂಬಂತ ಸಂಗತಿ ಇಲ್ಲ. In Matthew 1:21, it was told that he should be named Jesus. So Jesus was his earthly name, a savior. ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಲ್ಪಟ್ಟಿದೆ, ಆ ಮಗುವಿಗೆ ಯೇಸು ಎಂಬುದಾಗಿ ಹೆಸರಿಡಬೇಕೆಂಬುದಾಗಿ. ಯಾಕಂದ್ರೆ ಯೇಸು ಎಂಬಂತದ್ದು ಈ ಒಂದು ಭೂಲೋಕದಲ್ಲಿ ಕರೆಯುವುದಕ್ಕಾಗಿ ನೀಡಲ್ಪಟ್ಟಂತ ಹೆಸರು ಅದಾಗಿದೆ. It has to do with his humanity. ಆತನ ಮನುಷ್ಯತ್ವದ ಕುರಿತಾಗಿ ಇರತಕ್ಕಂತ ಸಂಬಂಧದಲ್ಲಿ ಆ ಹೆಸರು ಕೊಡಲ್ಪಟ್ಟಿದೆ. So it has nothing to do with Mary having any divinity. And Mary ದೈವತ್ವ ಇಲ್ಲ. She is connected with Jesus as a human being. ಅಲ್ಲಿ ಮರಿಯಳ ಸಂಬಂಧದಲ್ಲಿ ಆಕೆಯನ್ನ ನಾವು ಯೇಸು ಕ್ರಿಸ್ತನೊಂದಿಗೆ ಸಂಬಂಧಿಸುವಾಗ ಮನುಷ್ಯನಾಗಿ ಬಂದಾತನ ತಾಯಿಯಾಗಿದ್ದಾಳೆ ಎಂಬುದಾಗಿ ಮಾನವ ಸಂಬಂಧದಲ್ಲಿ ಆಕೆ ಸಂಬಂಧಿಯಾಗಿದ್ದಾಳೆ ಹೊರತು ದೈವಿಕವಾಗಿ ಅಲ್ಲ ಎಂಬುದಾಗಿ ನಾವು ನೋಡ್ತೇವೆ. MacDonald in his commentary says like this. ಒಂದು ಕಾಮೆಂಟ್ರಿಯಲ್ಲಿ ಹೀಗೆ ಹೇಳಲ್ಪಟ್ಟಿದೆ, the Savior was not famous because she was the son of Virgin Mary, where that ಕನ್ಯೆ ಮರಿಯಳ ತಾಯ ಮಗನಾಗಿರುವುದರಿಂದ ಯೇಸು ಸ್ವಾಮಿ ಪ್ರಖ್ಯಾತಿಗೆ ಬಂದಿಲ್ಲ. ಬಟ್ ಮೇರಿ ವಾಸ್ ನಾಟ್ ಬಿಕಾಸ್ ಹಿ ವಾಸ್ ದ ಮದರ್ ಆಫ್ ಅವರ್ ಲಾರ್ಡ್ ಜೀಸಸ್. ಈಗ ನೋಡ್ರಿ, ಕನ್ಯೆ ಮರಿಯಳಲ್ಲಿ ಜನಿಸಿದನು ಎಂಬುದ ಕಾರಣದಿಂದ ಯೇಸು ಕ್ರಿಸ್ತನು ಪ್ರಖ್ಯಾತಿಗೆ ಬರಲಿಲ್ಲ. ಆದರೆ ರಕ್ಷಕನಾದಂತ ಕರ್ತನಾದ ಯೇಸು ಕ್ರಿಸ್ತನು ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದ್ದರಿಂದ ಮರಿಯಳ ಹೆಸರು ಪ್ರಖ್ಯಾತಿಗೆ ಬಂತು. We need to be very clear on this. ಸ್ಪಷ್ಟಪಡಿಸಿಕೊಳ್ಳೋಣ ಇದನ್ನ. Okay, the family invited Jesus and his disciples also, we read. ಅಲ್ಲಿ ನಾವು ನೋಡ್ತೇವೆ, ಆ ಒಂದು ಕುಟುಂಬದವರು ಯೇಸುವನ್ನು ಆತನ ಶಿಷ್ಯರನ್ನು ಮದುವೆಗೆ ಕರೆದರು. The Oriental Jewish marriage feast lasts for 7 days. ಈ ಪೌರ್ವಾತ್ಯ ದೇಶಗಳಲ್ಲಿ ವಿವಾಹ ಸಂಬಂಧದಲ್ಲಿ 7 ದಿನಗಳ ಕಾಲ ವಿವಾಹ ಕಾರ್ಯವು ನಡೆಯುತ್ತಾ ಇತ್ತು. The feast ಔತಣ, ಆ ಒಂದು ಸಂಭ್ರಮ, ಆ ಒಂದು ಊಟದ ವ್ಯವಸ್ಥೆ, ಆ ಒಂದು ಸಂಭ್ರಮ ಆಚರಣೆ, ಅದು 7 ದಿವಸಗಳ ಕಾಲ ವಿವಾಹದಲ್ಲಿ ಇರುವಂತದ್ದಾಗಿತ್ತು. When the supply of wine was used up, Mary turned to Jesus in hope that he would solve the problem. ಅಲ್ಲಿ ಆ ಒಂದು ದ್ರಾಕ್ಷಾರಸ ಸಾಲದೆ ಹೋಗಲಾಗಿ ಯೇಸುವಿನ ತಾಯಿ ಯೇಸುವಿನ ಕಡೆಗೆ ತಿರುಗಿ ಆತನಿಂದ ಏನಾದರೂ ಪರಿಹಾರ ಸಿಕ್ಕಬಹುದು ಎಂಬುದಾಗಿ ಆಕೆಯು ತಿಳಿಸ್ತಾ ಬಂದಳು. I don't know whether she expected a miracle. ಅಲ್ಲಿ ಒಂದು ಅದ್ಭುತ ಕಾರ್ಯ ನಡೆಯುತ್ತದೆ ಎಂಬುದಾಗಿ ಆಕೆಗೆ ಗೊತ್ತಿತ್ತು ಎಂಬುದಾಗಿ ನನಗೆ ಅನಿಸುವುದಿಲ್ಲ. She has not yet seen any miracle done by her son. ಯಾಕಂದ್ರೆ ಆಕೆಯ ಮಗನಿಂದ ಯಾವುದೇ ತರವಾದ ಅದ್ಭುತ ಕಾರ್ಯಗಳು ಇದುವರೆಗೆ ನೋಡಿದ್ದನ್ನ ಆಕೆ ಗಮನಿಸಿರಲಿಲ್ಲ. People there didn't turn to Mary as a mediator, but she too also brought the need to Jesus. ಆಕೆ ಒಬ್ಬ ಮಧ್ಯಸ್ಥಗಾರಳಾಗಿ ಆಕೆಯು ನಡೆಯುವಂತದ್ದು ನೋಡ್ತೇವೆ. ನೋಡ್ಬೋದಿಲ್ಲ. She is not a mediator, but she brought the need to Jesus, that's all. ಆ ಕರ್ತನಾದ ಯೇಸು ಕ್ರಿಸ್ತನಿಗೆ ಅವಶ್ಯಕವಾದದ್ದನ್ನ ನೀಡಿದಂತವಳಾದಳು ಅಷ್ಟೇ ಹೊರತು ಆಕೆ ಮಧ್ಯಸ್ಥಗಾರಳಾಗಿ ಕಾರ್ಯವನ್ನ ಮಾಡ್ತಾ ಇಲ್ಲ. Okay, let's read verse 4, John 2 verse 4. 2ನೇ ಅಧ್ಯಾಯ 4ನೇ ವಚನ, ಯೋಹಾನನ ಸುವಾರ್ತೆ. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೆ ಏಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. Now, in English is a woman. Jesus called her woman. To a modern reader, it may think it's not polite and a nice, kind expression. ಇಂಗ್ಲಿಷ್ ಭಾಷೆಯಲ್ಲಿ ಅಲ್ಲಿ ಹೆಣ್ಣೆ ಎಂಬಂತ ಅರ್ಥ ಕೊಡುವ ರೀತಿಯಲ್ಲಿ ಅದು ಬರೆಯಲ್ಪಟ್ಟಿದೆ. ಅದನ್ನು ಓದ್ತಕ್ಕಂಥವ್ರು ಅಷ್ಟೇನು ಅದು ಗೌರವಪೂರ್ಣವಾದಂತ ಪದ ಅಲ್ಲ ಎಂಬುದಾಗಿ ಹೇಳುವಂತವರಿದ್ದಾರೆ. But that is not how it is. It is a very respectful
respectful calling, like we call lady or mahile, in that sense, it's a respectful name. ಆದರೆ ಅದು ಅಗೌರವದಿಂದ ಸೂಚಿಸಿಲ್ಲ, ಬಹು ಗೌರವಯುತವಾಗಿ ಲೇಡಿ ಎಂಬುದಾಗಿ ಇಂಗ್ಲಿಷ್ನಲ್ಲಿ ಬಳಸುವ ರೀತಿಯಲ್ಲಿ ನಮ್ಮ ಕನ್ನಡದಲ್ಲಿದೆ ಅಮ್ಮ ಎಂಬುದಾಗಿ ಗೌರವಯುತವಾಗಿ ಆತನು ತಿಳಿಸುತ್ತಾ ಇದ್ದಾನೆ. Jesus repeated this near the cross when he talked to her, turning her over to John. There also Jesus said woman. ಯೇಸು ಕ್ರಿಸ್ತನು ಇದೇ ಪದ ಪ್ರಯೋಗವನ್ನ ಆತನು ಶಿಲುಬೆಯ ಮೇಲಿರುವಾಗ ಆತನು ಯೋಹಾನನಿಗೆ ತನ್ನ ತಾಯಿಯನ್ನು ಒಪ್ಪಿಸುವಂತ ಸಂದರ್ಭದಲ್ಲಿಯೂ ಸಹ ಅಲ್ಲಿ ಅಮ್ಮ ಎಂಬುದಾಗಿ ಸಂಬೋಧಿಸಿ ಆತನು ಮಾತನಾಡುವುದನ್ನು ನಾವು ನೋಡುತ್ತೇವೆ. It is very interesting to notice that Jesus never called Mary mother, never. ಅಲ್ಲಿ ಒಂದು ಬಹಳ ಕುತೂಹಲಕಾರಿ ಸಂಗತಿ ಏನೆಂಬುದಾಗಿ ಹೇಳಿದ್ರೆ, ಯೇಸು ಎಂದಿಗೂ ಸಹ ತನ್ನ ತಾಯಿಯನ್ನ ತಾಯಿಯಾದ ಮರಿಯಳೆ ಎಂಬುದಾಗಿ ಕರೆದಿಲ್ಲ. The few times he addressed it is woman. ಆಕೆಯನ್ನು ಒಂದು ಕೆಲವು ಸಾರಿ ಸಂಬೋಧಿಸುವಾಗ ಸ್ವಾಮಿಯು ಅಮ್ಮ ಎಂಬುದಾಗಿ ಕರೆಯುವಂತವನಾಗಿದ್ದಾನೆ. ಇಂಗ್ಲಿಷ್ ನಲ್ಲಿ ಅಮ್ಮ ಅಂದ ಬ್ರದರ್, ವಾಟ್ ಈಸ್ ಇಟ್? ಆಮೇಲೆ ಕನ್ನಡದಲ್ಲಿ ಹೇಗೆ ಅದು? ಅಮ್ಮ ಅಮ್ಮ ಅಂದ. ಬಟ್ ಇಟ್ ಈಸ್ ಜೀಸಸ್ ನೆವರ್ ಕಾಲ್ಡ್ ಮೇರಿ ಮದರ್. ಮರಿಯಳನ್ನ ಮಾತೆ ಎಂಬುದಾಗಿ ಸಂಬೋಧಿಸಿ ಆತನು ಕರೆದಿಲ್ಲ. ಜೀಸಸ್ ಮೇರಿ ಹ್ಯಾಡ್ ಟು ಲರ್ನ್ ಎ ವೆರಿ ಪೇನ್ಫುಲ್ ಲೆಸನ್. ಮರಿಯಳು ಒಂದು ನೋವಿನ ಸಂಗತಿಯನ್ನ ಆಕೆಯು ಕಲಿತುಕೊಳ್ಳವಳಾಗಬೇಕಾಗಿತ್ತು. That Jesus is committed to God. He is not subject to her, even though she was the earthly mother. His commitment was more to his heavenly Father. ಮರಿಯಳು ಒಂದು ಕಷ್ಟಕರವಾದಂತ ಸಂಗತಿಯನ್ನ ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ಅದೇನೆಂಬುದಾಗಿ ಹೇಳಿದ್ರೆ, ಆಕೆಯು ಇಹಲೋಕದ ತಾಯಿ ಆಗಿದ್ದರೂ ಸಹ ಯೇಸು ಕ್ರಿಸ್ತನು ಆತನು ಹೆಚ್ಚಾಗಿ ಪರಲೋಕದ ತಂದೆಗೆ ಅಧೀನನಾಗಿದ್ದನು, ಈಕೆಗೆ ಅಲ್ಲ. And Jesus said 5 times in the New Testament, in the Gospels, my time has not yet come. 5 ಸಾರಿ ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯಲ್ಲಿ ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂಬುದನ್ನು 5 ಸಾರಿ ತಿಳಿಸುವುದನ್ನು ನಾವು ನೋಡ್ತೇವೆ. Later he said 3 times my time has come. ಆ ನಂತರದಲ್ಲಿ ನನ್ನ ಸಮಯವು ಈಗ ಬಂದಿದೆ ಎಂಬುದಾಗಿ 3 ಸಾರಿ ಹೇಳುವುದನ್ನು ನಾವು ನೋಡ್ತೇವೆ. Now Mary, even though mentioned this need to Jesus, she then turned to the servants and said, do whatever he tells you. ಮರಿಯಳು ಈ ಒಂದು ಅವರಲ್ಲಿ ಆದಂತ ಕೊರತೆಯನ್ನ ತಿಳ್ಕೊಂಡರೂ ಸಹ ಆಕೆಯು ಶಿಷ್ಯರ ಕಡೆಗೆ ತಿರುಗಿಕೊಂಡು ಆಕೆ ಹೇಳುವುದೇನೆಂದರೆ, ಆತನು ಏನು ಹೇಳುತ್ತಾನೋ ಅದರಂತೆ ಮಾಡಿರಿ ಎಂಬುದಾಗಿ ಆಕೆಯು ಹೇಳುವುದನ್ನು ನಾವು ನೋಡ್ತೇವೆ. Feels her submission to her son. ಅದು ಇದರ ಅರ್ಥವೇನೆಂದರೆ, ಆಕೆಯು ತನ್ನನ್ನು ತನ್ನ ಮಗನಿಗೆ ಅಧೀನಪಡಿಸಿಕೊಳ್ಳುವುದನ್ನು ನಾವು ನೋಡ್ತೇವೆ. Even though she didn't know how he is going to solve the problem, she trusted him. ಆತನು ಹೇಗೆ ಈ ಸಮಸ್ಯೆಯನ್ನು ಬಗೆಹರಿಸುತ್ತಾನೆ ಎಂಬುದು ಆಕೆಗೆ ತಿಳಿದಿರಲಿಲ್ಲವಾದಾಗ್ಯೂ ಆಕೆಯು ಆತನನ್ನ ನಂಬಿ ಆತನ ಕಡೆಗೆ ತೋರಿಸಿದಳು. Now this was the last written word of Mary in the scripture. ಇದು ಸತ್ಯವೇದದಲ್ಲಿ ಕೊನೆಯದಾಗಿ ಆಕೆಯು ಕೊನೆಯದಾಗಿ ಆಕೆಯ ಬಾಯಿಂದ ಮಾತನ್ನ ಇಲ್ಲಿ ನಾವು ನೋಡ್ತೇವೆ. Whatever he says, do it. ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ. I wanted to point out to my dear sisters, Mary was a woman of few words. ಸಹೋದರಿಯರಿಗೆ ನಾನು ಇದನ್ನು ಗಮನಿಸಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಏನೆಂಬುದಾಗಿ ಹೇಳಿದ್ರೆ, ಮರಿಯಳು ಕೆಲವೇ ಮಾತುಗಳನ್ನ ಆಕೆ ತಿಳಿಸಿದ್ದಾಳೆ. When the angels announced about the birth or the conception, she had a doubt, she asked, and then she obeyed. ದೇವದೂತನು ಆಕೆಯು ಗರ್ಭವತಿಯಾಗುವಂತ ವಿಷಯವನ್ನ ತಿಳಿಸಿದಾಗ
ಆಕೆ ಅನುಮಾನದಿಂದ ಆತನನ್ನ ಪ್ರಶ್ನಿಸುವುದನ್ನ ನಾವು ನೋಡ್ತೇವೆ. ಆ ನಂತರವಾಗಿ ಆಕೆ ನಂಬಿದ್ದನ್ನ ನಾವು ಗಮನಿಸುತ್ತೇವೆ. When at the 12 years age, when Jesus was taken to Jerusalem, when coming back and seeing Jesus, what she said had some mistake. ಅಲ್ಲಿ 12 ವರ್ಷದವನಾಗಿದ್ದಾಗ ಬಾಲಕನಾದ ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಕೂತು ದೇವಾಲಯದಲ್ಲಿ ಚರ್ಚಿಸುತ್ತಿರುವಾಗ ಆಕೆಯು ಬಂದು ಆತನು ಮಾಡಿದಂತ ತಪ್ಪನ್ನ ಕುರಿತಾಗಿ ಆಕೆ ಪ್ರಶ್ನೆ ಕೇಳುವಂತದನ್ನ ನಾವಲ್ಲಿ ನೋಡ್ತೇವೆ. So she made a mistake saying, "Your father and I were worried." She said like ಆಕೆ that. ಒಂದು ತಪ್ಪನ್ನ ಹೇಳಿದರೆ ಏನೆಂಬುದಾಗಿ ಹೇಳಿದ್ರೆ, ನಿನ್ನ ತಂದೆಯು ಮತ್ತು ನಾನು ಚಿಂತೆಗೆ ಒಳಪಟ್ಟೆವು ಎಂಬುದಾಗಿ ತಿಳಿಸುತ್ತಾಳೆ. Jesus has to correct her to know who is his father. ಆಗ ಆಕೆಗೆ ಸ್ಪಷ್ಟಪಡಿಸುತ್ತಾನೆ ಯೇಸು ಕ್ರಿಸ್ತನು ತನ್ನ ನಿಜವಾದ ಪರಲೋಕದ ತಂದೆ ಯಾರು ಎಂಬುದಾಗಿ. How distorted is the Roman Catholic view of Mary compared to the Mary of the Bible? ಸತ್ಯವೇದದಲ್ಲಿ ತಿಳಿಸಿರುವಂತ ಈ ಮರಿಯಳಿಗೂ ಕೆಥೋಲಿಕ್ನವರು ಪೂಜಿಸುವಂತ ಮರಿಯಳಿಗೂ ಎಷ್ಟು ವಿಭಿನ್ನವಾದ ದಿಕ್ಕು ಬದಲಾವಣೆ ಮಾಡಿ ಅವರು ಅರ್ಥೈಸಿಕೊಂಡಿದ್ದಾರೆ ನೋಡಿರಿ. He did not direct men to obey her, but told to obey the Lord. ಆಕೆಯು ಕೆಲಸದವರಿಗೆ ತನಗೆ ವಿಧೇಯರಾಗಿರಬೇಕೆಂಬುದಾಗಿ ಹೇಳಲಿಲ್ಲ, ಆದರೆ ಕರ್ತನಿಗೆ ಆತನೇನು ಹೇಳುವನೋ ಅದನ್ನ ಮಾಡ್ರಿ ಎಂಬುದಾಗಿ ಆತನ ಕಡೆಗೆ ಆಕೆಯು ತೋರಿಸುವಂತವಳಾಗಿದ್ದಾಳೆ. In chapter 2 verse 7, please read, brother. 2ನೇ ಅಧ್ಯಾಯ 7ನೇ ವಚನ, ಯೇಸು ಅವರಿಗೆ, ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು ಅವುಗಳನ್ನು ಕಂಠದ ಮಟ್ಟಿಗೆ ತುಂಬಿದರು. The servants, not the disciples, the servants in that house, they obeyed immediately what Mary said, that to obey what he said. ಅಲ್ಲಿದ್ದಂತ ಕೆಲಸದವರು ಎಂಬುದಾಗಿ ಹೇಳಿದ್ರೆ ಆತನ ಶಿಷ್ಯರಲ್ಲ, ಆ ಮದುವೆ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಇದ್ದಂತಹ ಕೆಲಸಗಾರರು ಮಾಡುವಂಥದ್ದು. ಯೇಸು ಕ್ರಿಸ್ತ ಹೇಳಿದ ತಕ್ಷಣವೇ, ಮರಿಯಳು ಹೇಳಿದ ತಕ್ಷಣವೇ ಯೇಸು ಕ್ರಿಸ್ತನಿಗೆ ವಿಧೇಯತೆಯನ್ನು ತೋರಿಸಿದರು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. God asked these men to do what they could. ಆ ಕರ್ತನಾದ ಯೇಸು ಕ್ರಿಸ್ತನ ಅಲ್ಲಿ ಆ ಕೆಲಸದವರು ಏನು ಮಾಡಲು ಶಕ್ತರಾಗಿದ್ದರೋ ಅದನ್ನೇ ಮಾಡಲು ತಿಳಿಸಿದರು. Fill the water pots. ಆ ಕಲ್ಲಿನ ಬಾನೆಗಳಿಗೆ ನೀರನ್ನು ತುಂಬಿರಿ. And they filled it to the brim. ಅವರು ಕಂಠದ ಮಟ್ಟಿಗೆ ತುಂಬಿದರು. But they couldn't change the water to wine. That only Jesus could do. ಆದರೆ ಆ ಕೆಲಸದವರು ಆ ನೀರನ್ನ ದ್ರಾಕ್ಷಾರಸವನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಅದನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. We see a similar incident at the tomb of Lazarus. ನಾವು ಇದೇ ತರವಾದಂತ ಘಟನೆಯನ್ನ ನಾವು ಲಾಜರ್ನ ಸಂಗತಿಯಲ್ಲಿ ನಾವು ನೋಡ್ತೇವೆ. When Jesus went to the tomb of Samadhi hatra hodaga, Jesus said, take away the stone. ಅಲ್ಲಿ ಲಾಜರ್ನು ಸತ್ತು 4 ದಿನವಾಗಿ ಸಮಾಧಿಯಲ್ಲಿರುವಾಗ ಯೇಸು ಕ್ರಿಸ್ತನು ಹೇಳಿದ್ದು, ಈ ಕಲ್ಲನ್ನ ಸಮಾಧಿಯಿಂದ ಪಕ್ಕಕ್ಕೆ ಜರುಗಿಸಿರಿ ಎಂಬುದಾಗಿ ಆತನು ಹೇಳಿದನು. That they were able to do. ಅದನ್ನ ಅವರು ಮಾಡಲಿಕ್ಕೆ ಸಾಧ್ಯವಾಯಿತು. Actually, they are the ones who put the stone there in the first place. ಯಾಕಂದ್ರೆ ಅವರೇ ಅಲ್ವಾ ಮೊದಲನೇದಾಗಿ ಆ ಕಲ್ಲನ್ನ ಉರುಳಿಸಿ ಆ ಸಮಾಧಿಯನ್ನ ಬಾಗಿಲಿಗೆ ಮುಚ್ಚಿದಂತ ಸ್ಥಿತಿಗೆ ಮಾಡಿದವರು. Then said Jesus, Lazarus come forth. That they couldn't do, only Jesus could do. ಆ ನಂತರವಾಗಿಯೇ ಲಾಜರ್ನೇ ಎದ್ದು ಹೊರಗೆ ಬಾ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವುದನ್ನ ಮತ್ತು ಹಾಗೆ ಮಾಡುವುದನ್ನು ನಾವು ನೋಡ್ತೇವೆ. ಆದರೆ ಶಿಷ್ಯರು ಅದನ್ನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. And then later Jesus said to them, loose him, let him go. The rope that was bound with him, loose it. That they could do. ಆಮೇಲೆ ಆ ಶಿಷ್ಯರು ಮಾಡಬಹುದಾದಂತ ಕಾರ್ಯ, ಅವರಿಂದ ಸಾಧ್ಯವಾಗುವಂತ ಕಾರ್ಯ, ಆತನನ್ನು ಬಿಚ್ಚಿರಿ, ಆತನು ಹೋಗಲಿ ಎಂಬುದಾಗಿ ಆತನು ಹೇಳಿದನು. ಅದನ್ನು ಅವರು ಮಾಡಿದರು. Why I am pointing this out? ಯಾಕೆ ನಾನು ಇದನ್ನ ನಿಮಗೆ ಸೂಚಿಸ್ತಾ ಇದ್ದೇನೆ ಎಂಬುದಾಗಿ ಹೇಳಿದ್ರೆ, sometimes we pray for others in their need. We are able to do many a times, we are able to meet their needs, but we just pray and escape from our responsibility. ಕೆಲವು ಸಾರಿ ನಾವು ಬೇರೆಯವರಿಗೆ ಸಹಾಯ ಮಾಡಬಹುದಾದಂತಹ ಸಂದರ್ಭದಲ್ಲಿ ನಾವು ತಪ್ಪಿಸಿಕೊಂಡು
ಕೇವಲ ಪ್ರಾರ್ಥನೆ ಮಾಡಿ ನಾವು ಅಲ್ಲಿ ಆ ಸನ್ನಿವೇಶದಿಂದ ನಾವು ತಪ್ಪಿಸಿಕೊಳ್ತೇವೆ, ಆದರೆ ನಮ್ಮಿಂದ ಅದು ಮಾಡಲು ಸಾಧ್ಯ. The answer to the prayer is in our hand. That money is in my hand. The time is in my hand. But instead of helping, doing what I can do, what God expects me to do, I leave everything to God in prayer. That's a great mistake. ನಾವು ಮಾಡ್ತಕ್ಕಂಥ ತಪ್ಪೇನು ಎಂಬುದಾಗಿ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನನ್ನ ಬಳಿಯಲ್ಲಿ ಹಣವಿರ್ತದೆ, ನನ್ನ ಬಳಿಯಲ್ಲಿ ಸಮಯವಿರ್ತದೆ, ಆದರೆ ಅದನ್ನ ಮಾಡಬಹುದಾಗಿದ್ದರೂ ಸಹ ಮಾಡದೆ ಪ್ರಾರ್ಥನೆಯಲ್ಲಿ ದೇವರಿಗೆ ಒಪ್ಪಿಸಿದವರಾಗಿ ನಾವು ಅಲ್ಲಿಂದ ಸಹಾಯ ಮಾಡದವರಾಗಿ ನಾವು ಹೊರಟು ಹೋಗ್ತೇವೆ. Like I said, we are not only studying about Mary, we are learning a lot of lessons from these events. ನಾನು ಮೊದಲೇ ಹೇಳಿದ ಹಾಗೆ ಕೇವಲ ಮರಿಯಳ ಕುರಿತಾಗಿ ಅಲ್ಲ, ಅನೇಕ ಸಂಗತಿಗಳನ್ನ ಈ ವಾಕ್ಯ ಭಾಗದಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. Okay, so it is the servants who fill the water pots with the water, not Jesus. So nobody could accuse that, it is Jesus who did some trickery, It was the servants who filled it, not he. ಇಲ್ಲಿ ನಾವು ಗಮನಿಸಬೇಕಾದಂತ ಸಂಗತಿ ಏನಂದ್ರೆ, ಯೇಸು ಕ್ರಿಸ್ತನು ಆ ಬಾನೆಗಳಿಗೆ ನೀರನ್ನು ತುಂಬಲಿಲ್ಲ, ಅಲ್ಲಿ ಏನೋ ಒಂದು ತಂತ್ರವನ್ನು ಉಪಯೋಗಿಸಿದ್ದಾನೆ ಎಂಬುದಾಗಿ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಯಾಕಂದ್ರೆ ಆ ಕಲ್ಲಿನ ಬಾನೆಗಳಿಗೆ ಕೆಲಸದವರು ನೀರನ್ನು ತುಂಬಿದರು. Secondly, they filled it to the brim, so nobody could blame that later he added some wine. ಆಮೇಲೆ ನಾವು ಇನ್ನೊಂದು ಗಮನಿಸುವಂತದ್ದು, ಕಂಠಪೂರ್ತಿಯಾಗಿ ಅವರು ಅಲ್ಲಿ ನೀರನ್ನು ತುಂಬಿದ್ದಾರೆ. ಯಾಕಂದ್ರೆ ನಾವು ಇನ್ಯಾರೋ ಅದಕ್ಕೆ ದ್ರಾಕ್ಷಾರಸವನ್ನ ಸೇರಿಸಿದ್ದಾರೆ ಎಂಬುದಾಗಿಯೂ ಸಹ ನಾವು ಅಂದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. How the details are very important in the word of God. ದೇವರ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾದಂತ ವಿವರಣೆಗಳಿದೆ ನೋಡ್ರಿ. So from the incident in Cana we read, Mary when she spoke about us obeying the Lord, not her. Come again, brother. In the marriage feast incident, what we learn is this is Mary's final word that is recorded. Do whatever he tells you. That is not only for the servants, for each one of us. ಇಲ್ಲಿ ಮದುವೆಯ ಕಾನಾವೂರಿನ ಮದುವೆಯ ಈ ಘಟನೆಯಲ್ಲಿ ಮರಿಯಳ ಕೊನೆ ಮಾತನ್ನ ಅಲ್ಲಿ ನಾವು ನೋಡ್ತೇವೆ. ಅದೇನೆಂಬುದಾಗಿ ಹೇಳಿದರೆ, ಆಕೆ ಹೇಳಿದ್ದು, ಆತನು ನಿಮಗೆ ಏನು ಹೇಳುತ್ತಾನೋ ಅದನ್ನ ನೀವು ಮಾಡಿರಿ ಎಂಬುದಾಗಿ. ಅದು ಕೇವಲ ಕೆಲಸದವರಿಗೆ ಅನ್ವಯಿಸುವುದಿಲ್ಲ, ನಮ್ಮೆಲ್ಲರಿಗೂ ಸಹ ಅದು ಅನ್ವಯಿಸುವಂತದ್ದಾಗಿದೆ. Next time we see Mary is in Matthew 12:46-50. Please read that. ಮುಂದಿನ ಒಂದು ವಾಕ್ಯ ಭಾಗದಲ್ಲಿ ಮರಿಯಳನ್ನು ಎಲ್ಲಿ ನೋಡ್ತೇವೆ ಎಂಬುದಾಗಿ ಹೇಳಿದ್ರೆ, ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 46-50. 46ನೇ ವಚನದಿಂದ 50ನೇ ವಚನದವರೆಗೆ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 46ರಿಂದ 50. ಆತನು ಜನರ ಗುಂಪುಗಳ ಸಂಗಡ ಇನ್ನೂ ಮಾತಾಡುತ್ತಿರುವಾಗ ಆತನ ತಾಯಿಯು ತಮ್ಮಂದಿರು ಆತನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿದ್ದರು. ಆಗ ಒಬ್ಬನು, ಇಗೋ ನಿನ್ನ ತಾಯಿಯು ನಿನ್ನ ಸಹೋದರರು ನಿನ್ನನ್ನು ಮಾತಾಡಿಸಬೇಕೆಂದು ಹೊರಗೆ ನಿಂತಿರುತ್ತಾರೆ ಅಂದನು. ಅದಕ್ಕಾತನು ಆ ಮಾತು ಹೇಳಿದವನಿಗೆ, ನನಗೆ ತಾಯಿ ಯಾರು, ನನಗೆ ಸಹೋದರರು ಯಾರು ಎಂದು ಹೇಳಿ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇಗೋ ನನ್ನ ತಾಯಿ, ನನ್ನ ಸಹೋದರರು, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನು ತಂಗಿಯು ತಾಯಿಯೂ ಆಗಬೇಕು ಅಂದನು. Now, this event is again repeated in Mark chapter 3 and Luke chapter 8. ಇದೇ ಒಂದು ವಾಕ್ಯ ಭಾಗವು ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯದಲ್ಲೂ ಲೂಕನ ಸುವಾರ್ತೆ 8ನೇ ಅಧ್ಯಾಯದಲ್ಲೂ ಬರೆಯಲ್ಪಟ್ಟದೆ. It is an event that happened in a commonplace incident when Jesus and his disciples were all together in a circle sitting. These people, his relatives through Mary came and asked to see him. ಇದು ಒಂದು ಸೀದೋನ್ನ ಒಂದು ಪ್ರದೇಶದಲ್ಲಿ ಶಿಷ್ಯರೊಂದಿಗೆ ಯೇಸು ಕ್ರಿಸ್ತನು ಗುಂಪಾಗಿ ಒಂದು ವೃತ್ತಾಕಾರದಲ್ಲಿ ಅವರು ಕೂತುಕೊಂಡು ಮಾತನಾಡುತ್ತಾ ಇರುವಂತ ಸಂದರ್ಭದಲ್ಲಿ ಹೊರಗಿನಿಂದ ಬಂದಂತ ಮರಿಯಳು ಮತ್ತು ಆತನ ಮಕ್ಕಳು ಆತನನ್ನ ಮಾತಾಡಿಸಬೇಕೆಂಬುದಾಗಿ ಇಷ್ಟಪಡುವಂತದನ್ನ ನಾವಿಲ್ಲಿ ನೋಡ್ತೇವೆ. Why did they come? ಯಾಕೆ ಬಂದರು ಅವರು? Mark gives us a clue. ಮಾರ್ಕನು ಒಂದು ಸೂಚನೆಯನ್ನ ಅಲ್ಲಿ ನೀಡುವಂತವನಾಗಿದ್ದಾನೆ. Look at Mark chapter 3 verse 21.
ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 21ನೇ ವಚನ. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 21ನೇ ವಚನ. ಇದನ್ನು ಕೇಳಿ ಆತನ ಬಂಧುಗಳು ಅವನಿಗೆ ಹುಚ್ಚು ಹಿಡಿದದೆ ಎಂದು ಹೇಳಿ ಆತನನ್ನು ಹಿಡಿಯುವುದಕ್ಕೆ ಹೊರಟರು. Yeah, they thought that he was out of his mind. ಅವರು ತಿಳ್ಕೊಂಡ್ರು ಈತನು ಹುಚ್ಚನಾಗಿದ್ದಾನೆ ಎಂಬುದಾಗಿ. Perhaps they came to take him away quietly. ಆಗ ಆತನನ್ನ ಬಹಳ ಒಂದು ಗುಟ್ಟಾಗಿ ಆತನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅವರು ಬಂದಿದ್ರು. Read John chapter 7 verse 5. ಯೋಹಾನನ ಸುವಾರ್ತೆ 7ನೇ ಅಧ್ಯಾಯ 5ನೇ ವಚನವನ್ನು ನೋಡ್ರಿ. ಯೋಹಾನ 7:5 ಅದರಲ್ಲಿ ಹೀಗೆ ಬರೆದಿದೆ, ಯಾಕಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. Yeah, we are told that these brothers did not believe Jesus before the resurrection. ಪುನರುತ್ಥಾನಕ್ಕಿಂತ ಮುಂಚಿತವಾಗಿ ಈ ಯೇಸುವನ್ನ ಆತನ ಒಡಹುಟ್ಟು ಸಹೋದರರು ಸಹ ನಂಬಿರಲಿಲ್ಲ. Now we may wonder why Mary is in that crowd. ನಮಗೆ ಆಶ್ಚರ್ಯವಾಗ್ತದೆ ಯಾಕೆ ಈ ಸಮೂಹದಲ್ಲಿ ಮರಿಯಳು ಇದ್ದಾಳೆ ಎಂಬುದಾಗಿ. Mary and Joseph very well knew who is this baby, who is this son. ಮರಿಯಳು ಮತ್ತು ಯೋಸೇಫರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ತಮ್ಮ ಮಗ ಯಾರು ಎಂಬುದಾಗಿ. Others may not know, but they both knew. ಯಾರಿಗೂ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಇವರಿಬ್ಬರಿಗೆ ತಂದೆ ತಾಯಿಗಳು ಯೋಸೇಫ ಮತ್ತು ಮರಿಯಳಿಗೆ ಚೆನ್ನಾಗಿ ಸ್ಪಷ್ಟವಾಗಿ ಗೊತ್ತಿತ್ತು ಈತನು ಯಾರು ಎಂಬುದಾಗಿ. Jesus' response to them is very interesting. Luke chapter 8 verse 19 to 21. Please read it. Luke 8. ಯೇಸು ಕ್ರಿಸ್ತನು ಇದಕ್ಕೆ ಪ್ರತಿಕ್ರಿಯಿಸುವುದನ್ನ ನಾವು ಲೂಕನ ಸುವಾರ್ತೆ 8ನೇ ಅಧ್ಯಾಯ 20-21ನೇ ವಚನದಲ್ಲಿ ನಾವು ನೋಡ್ತೇವೆ. 19-20-21 ಲೂಕನ ಸುವಾರ್ತೆ 8ನೇ ಅಧ್ಯಾಯ 19-21. ಆತನ ತಾಯಿಯು ತಮ್ಮಂದಿರು ಆತನಿದ್ದಲ್ಲಿಗೆ ಬಂದು ಜನರ ಗುಂಪಿನ ನಿಮಿತ್ತ ಆತನ ಬಳಿಗೆ ಸೇರಲಾರದೆ ಇದ್ದರು. ಜನರು ಆತನಿಗೆ, ನಿನ್ನ ತಾಯಿಯು ನಿನ್ನ ತಮ್ಮಂದಿರು ನಿನ್ನನ್ನು ಕಾಣಬೇಕೆಂದು ಹೊರಗೆ ನಿಂತಿರುತ್ತಾರೆ ಎಂದು ಹೇಳಿದಾಗ ಆತನು ಅವರಿಗೆ, ಯಾರು ದೇವರ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರೇ ನನಗೆ ತಾಯಿಯು ಸಹೋದರರು ಆಗಬೇಕು ಎಂದು ಉತ್ತರ ಕೊಟ್ಟನು. The answer of the Lord was that real relationship with him does not depend on natural ties. ಅಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಅವರಿಗೆ ತಿಳಿಸುವುದೇನೆಂದರೆ, ಆತನೊಂದಿಗೆ ಸಂಬಂಧವನ್ನು ಹೊಂದಿರಬೇಕಾದರೆ ಪ್ರಾಕೃತಿಕವಾದಂಥ ದೈಹಿಕವಾದಂಥ ಸಂಬಂಧಗಳಲ್ಲ, ಆದರೆ ಆತ್ಮಿಕವಾದಂಥ ಸಂಬಂಧವೂ ಇರಬೇಕು ಎಂಬುದಾಗಿ ಆತನಲ್ಲಿ ಸ್ಪಷ್ಟಪಡಿಸುತ್ತಾನೆ. Or obedience to the word of God. ಅಥವಾ ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ವಿಧೇಯರಾಗ್ತಕ್ಕಂಥವರ ಸಂಬಂಧ. He recognized as members of his family all who tremble at his word, receive it with meekness and obey. They are the real relationship with the Lord. ನಿಜವಾದಂತ ಕರ್ತನೊಂದಿಗಿನ ಸಂಬಂಧಿಕರು ಯಾರು ಎಂಬುದಾಗಿ ಆತನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಏನೆಂದರೆ, ದೇವರ ವಾಕ್ಯವನ್ನ ಕೇಳಿ ನಡುಗುವವರಾಗಿ ಭಯಭೀತಿಯಿಂದ ಅದಕ್ಕೆ ವಿಧೇಯರಾಗಿ ನಡ್ಕೊಳ್ಳುವವರು ಮಾತ್ರವೇ ದೇವರ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. People, nobody can prevent them from audience with him. ಅಂದವರು ಯಾವಾಗಲೂ ಕರ್ತನ ಜೊತೆಯಲ್ಲೇ there can be an audience. ಅಲ್ಲಿ ಆತನ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ಗುಂಪಾಗಿ ಸಮೂಹವಾಗಿ ಆತನ ಜೊತೆಯಲ್ಲೇ ಇರಬಹುದಾದಂತ ಅವಕಾಶ, ಅದನ್ನು ಯಾರು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. And Apostle John makes it very clear that Jesus had half brothers, younger brothers, and even sisters. ಯೋಹಾನನು ತನ್ನ ಸುವಾರ್ತೆಯಲ್ಲಿ ಆತನು ತಿಳಿಸ್ತಾನೆ, ಯೇಸು ಕ್ರಿಸ್ತನಿಗೆ ಆತನ ಕುಟುಂಬದಲ್ಲಿದ್ದಂಥ ಸಹೋದರರು ಮತ್ತು ಸಹೋದರಿಯರು ಒಡಹುಟ್ಟುಗಳು ಇದ್ದರು ಎಂಬುದಾಗಿ ಆತನು ಸ್ಪಷ್ಟಪಡಿಸುತ್ತಾನೆ. So his disciples were around him. Jesus is telling, these are my brothers and my mother. ಯೇಸು ಕ್ರಿಸ್ತನ ಸುತ್ತಲೂ ಇದ್ದಂಥ ಶಿಷ್ಯರನ್ನು ತೋರಿಸಿ ಯೇಸು ಹೇಳುವುದೇನೆಂದರೆ, ಇವರೇ ನನ್ನ ಸಹೋದರರು ಮತ್ತು ಇವರೇ ನನ್ನ ತಾಯಿ ಎಂಬುದಾಗಿ ಆತನು ತಿಳಿಸುತ್ತಾನೆ. Now why Mary was with the brothers, I don't know.
maybe she also got influenced by the brothers to take him back privately. ಯಾಕೆ ಇತರ ಅಣ್ಣ ತಮ್ಮಂದಿರೊಂದಿಗೆ ಮರಿಯಳು ಸೇರಿಕೊಂಡಿದ್ದಳೋ ಗೊತ್ತಿಲ್ಲ. ಬಹುಶಃ ಅವರು ಹೇಳಿದ್ದನ್ನ ನಂಬಿದವಳಾಗಿ ಗುಟ್ಟಾಗಿ ಆತನನ್ನು ಹೊರಗೆ ಕರಕೊಂಡು ಹೋಗಲು ಆಕೆಯೂ ಸಹ ಅವರೊಂದಿಗೆ ಸೇರಿಕೊಂಡಿದ್ದಳೇನೋ ಎಂಬುದಾಗಿ ನೆನೆಸ್ತೇವೆ. Not seeing a sinless, perfect Mary. Mary was also a woman like anybody else. ಪ್ರತಿಯೊಬ್ಬ ಮಹಿಳೆಯ ಹಾಗೆ ಮರಿಯಳು ಸಹ ಒಬ್ಬ ಅದೇ ಪ್ರಕಾರವಾದಂತಹ ಸಾಮಾನ್ಯ ಮಹಿಳೆ ಆಕೆ ಆಗಿದ್ದಳು. Jesus' words showed that the gospel is not limited to people of his own earthly relation or the Jews, but to anyone who believes, including the Gentiles. ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟಪಡಿಸುವುದನ್ನು ನಾವು ನೋಡ್ತೇವೆ. ಅದೇನೆಂದರೆ ದೇವರ ವಾಕ್ಯವು ಕೇವಲ ತನ್ನ ರಕ್ತ ಸಂಬಂಧಿಗಳಿಗೆ, ಇಹಲೋಕದ ಸಂಬಂಧಿಕರಿಗೆ ಅಥವಾ ಯಹೂದ್ಯರಿಗೆ ಮಾತ್ರವೇ ಅಲ್ಲ, ಅದು ಅನ್ಯ ಜನರಿಗೂ ಸಹ ಅದು ಸಂಬಂಧಪಟ್ಟದ್ದಾಗಿದೆ ಎಂಬುದಾಗಿ ತಿಳಿಸುವಂಥದ್ದನ್ನು ನೋಡ್ತೇವೆ. Mark chapter 3:31 to 35. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 31ರಿಂದ 35ನೇ ವಚನದವರೆಗೆ. It is a rebuke to Mariolatry. Mariolatry is the worship of Mary. ಅಂದ್ರೆ ಮರಿಯಳನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ಸಂಗತಿ, ಅದು ಒಂದು ದೇವದೂಷಣೆ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. Jesus did not dishonor her as his natural mother. ಆಕೆಯು ಪ್ರಾಕೃತಿದತ್ತವಾದಂಥ ತಾಯಿಯಾಗಿದ್ದರೂ ಆಕೆಯನ್ನ ಆತನೆಂದಿಗೂ ಸಹ ಅಗೌರವದಿಂದ ಕಾಣಲಿಲ್ಲ. Saying that spiritual relationship take precedence over natural one. ಆದರೆ ಆತನ ಮಾತುಗಳಲ್ಲಿ ಸ್ಪಷ್ಟಪಡಿಸಿದ್ದೇನೆಂದರೆ ಪ್ರಾಕೃತಿಕವಾದಂಥ ತಾಯಿಗಿಂತಲೂ ಆತ್ಮಿಕವಾದಂಥ ಸಂಬಂಧದಲ್ಲಿ ತಾಯಿಯು ಶ್ರೇಷ್ಠಳು ಎಂಬುದನ್ನು ಅಲ್ಲಿ ತಿಳಿಸುತ್ತಾನೆ. Secondly, it disproves the dogma, the teaching of the Roman Catholic that Mary was a perpetual virgin. ಅಲ್ಲಿ ಇನ್ನೊಂದು ರೋಮನ್ ಕ್ಯಾಥಲಿಕರಲ್ಲಿ ತಿಳಿಸುವಂತ ವಿಷಯದಲ್ಲಿ ಕನ್ಯೆ ಮರಿಯಳು ಪರಿಪೂರ್ಣವಾದಂಥ ಒಬ್ಬ ಮಹಾನ್ ದೈವಿಕವಾದಂಥ ಮಹಿಳೆ ಎಂಬುದನ್ನ ಅದು ತಿಳಿಸುವಂಥದ್ದಲ್ಲ. ಯಾವಾಗಲೂ ಅವಳು ಕನ್ಯೆಗೆ ಆಗಿತ್ತು. ಶಿ ವಾಸ್ ಆಲ್ವೇಸ್ ಎ ವರ್ಜಿನ್. ಆ ತರ ಸುಳ್ಳು ಬೋಧನೆ ಇದೆ, ಅದಲ್ಲ. ಬಿಕಾಸ್ ಜೀಸಸ್ ಹ್ಯಾಡ್ ಅದರ್ ಯಂಗರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕ್ಯಾಥಲಿಕ್ನವರು ನಂಬತಕ್ಕಂಥದ್ದು ಕನ್ಯೆ ಮರಿಯಳು ಎಂಬುದಾಗಿ ಅವರು ತಿಳಿಸ್ತಾರೆ. ಆಕೆ ಕನ್ಯೆಯಾಗಿಯೇ ಉಳಿದಿರಲಿಲ್ಲ, ಆಕೆಯು ನಂತರದಲ್ಲಿಯೂ ಆಕೆಗೆ ಮಕ್ಕಳು ಇದ್ದರು ಎಂಬುದಾಗಿ ಸತ್ಯವೇದವು ಹೇಳ್ತದೆ. ಜೀಸಸ್ ಹ್ಯಾಡ್ ಯಂಗರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯೇಸು ಕ್ರಿಸ್ತನಿಗೆ ತಮ್ಮಂದಿರು ಮತ್ತು ತಂಗಿಯರು ಇದ್ದರು ಎಂಬುದಾಗಿ ನಾವು ಓದ್ತೇವೆ. ಅದರ್ ಜ್ಯೂಸ್ ಕಾಲ್ ದಮ್ ಬೈ ನೇಮ್. ಬೇರೆ ಯಹೂದ್ಯರು ಅವರನ್ನ ಹೆಸರಿಡಿದು ಕರೆಯುತ್ತಾ ಇದ್ರು. Look at Matthew 13:55 and 56. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 56 verse 56. 55 ಮತ್ತು 56ನೇ ವಚನವನ್ನು ನೋಡ್ರಿ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 55 ಮತ್ತು 56. ಇವನು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳೆ ಎಂಬುವಳಲ್ಲವೇ? ಯಾಕೋಬ, ಯೋಸೇಫ, ಸೀಮೋನ, ಯೂದ ಇವರು ಇವನ ತಮ್ಮಂದಿರಲ್ಲವೇ? ಇವನ ತಂಗಿಯರೆಲ್ಲರೂ ನಮ್ಮಲ್ಲಿ ಇದ್ದಾರಲ್ಲವೇ? ಹಾಗಾದರೆ ಇವೆಲ್ಲ ಅವನಿಗೆ ಎಲ್ಲಿಂದ ಬಂದಿದ್ದಾವು ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. Other Jews recognized Jesus had brothers and sisters. ನೋಡ್ರಿ, ಇನ್ನು ಬೇರೆ ಯಹೂದ್ಯರು ಸಹ ಗುರುತಿಸಿದ್ದರು ಆತನಿಗೆ ತಮ್ಮಂದಿರು ತಂಗಿಯರು ಇದ್ದಾರೆ ಎಂಬುದನ್ನ. Look at Mark 6:3. Mark 6:3. ಮಾರ್ಕನ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನವನ್ನು ನೋಡ್ರಿ. ಮಾರ್ಕ 6:3. ಇವನು ಆ ಬಡಗಿಯಲ್ಲವೇ? ಇವನು ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ? ಇವನ ತಂಗಿಯರು ಇಲ್ಲಿ ನಮ್ಮಲ್ಲಿ ಇದ್ದಾರಲ್ಲವೇ ಎಂದು ಮಾತಾಡಿಕೊಂಡು ಆತನ ವಿಷಯವಾಗಿ ಬೇಸರಗೊಂಡರು. Very clearly the Bible says that Mary was not a perpetual virgin. Means ಮದುವೆಗೆ ಮುಂಚೆಯೂ ಮದುವೆ ಮಗುವಾದ ಮೇಲೆಯೂ ಮುಂದೆಯೂ ಯಾವಾಗಲೂ ನಿತ್ಯ ಕನ್ಯೆ. ಅದು it is a distortion of the word of God. The Bible is very clear. Mary and Joseph had other children after Jesus was born.
ಇತರರು ನಂಬುವ ಹಾಗೆ ಮರಿಯಳು ಮದುವೆಗೆ ಮುಂಚೆ ಇದ್ದ ಹಾಗೆ ಕನ್ಯೆಯಾಗಿಯೇ ಇದ್ದಳು ಮತ್ತು ಮಗು ಅವನು ಹುಟ್ಟಿದ ನಂತರವೂ ಸಹ ಕನ್ಯೆಯಾಗಿಯೇ ಆಕೆ ಮುಂದುವರೆದಳು ಎಂಬುದಾಗಿ ತಪ್ಪಾದಂಥ ಅರ್ಥವನ್ನು ಕಲ್ಪಿಸುವ ಹಾಗೆ ಅಲ್ಲ. ಸತ್ಯವೇದವು ಸ್ಪಷ್ಟವಾಗಿ ತಿಳಿಸ್ತದೆ, ಆಕೆಯು ಕನ್ಯೆಯಾಗಿಯೇ ಇರಲಿಲ್ಲ, ಆಕೆಯು ಬೇರೆ ಮಕ್ಕಳಿಗೂ ಸಹ ತಾಯಿಯಾಗಿದ್ದಳು ಎಂಬುದಾಗಿ ನಾವು ನೋಡ್ತೇವೆ. Pointing this out because when you meet these Roman Catholic friends, you should be able to give an answer why they are wrong. ಯಾಕೆ ನಾವು ಇಷ್ಟು ಸುದೀರ್ಘವಾಗಿ ಆಲೋಚನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳಿದ್ರೆ, ಯಾರಾದರೂ ರೋಮನ್ ಕ್ಯಾಥಲಿಕ್ ಸ್ನೇಹಿತರು ನಿಮಗೆ ಸಿಕ್ಕುವುದಾದರೆ ಇದನ್ನು ಸ್ಪಷ್ಟವಾಗಿ ಅವರಿಗೆ ತಪ್ಪಾಗಿದೆ ಎಂಬುದನ್ನು ನೀವು ತಿಳಿಸುವುದಕ್ಕೋಸ್ಕರವಾಗಿ ನಾವು ಇದನ್ನು ಇಷ್ಟು ಹೇಳುತ್ತಾ ಇದ್ದೇವೆ. John chapter 2 verse 12 we read about his brothers. ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ. 2:12 ಬ್ರದರ್. Yeah, 2:12. 2ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ, ಆತನ ತಮ್ಮಂದಿರ ಕುರಿತಾಗಿ. John 2:12. ಯೋಹಾನ 2:12. ಇದಾದ ಮೇಲೆ ಆತನು, ಆತನ ತಾಯಿಯು, ತಮ್ಮಂದಿರು, ಆತನ ಶಿಷ್ಯರು ಘಟ್ಟ ಇಳಿದು ಕಪೆರ್ನೌಮಿಗೆ ಹೋಗಿ ಅಲ್ಲಿ ಕೆಲವು ದಿವಸ ಇದ್ದರು. It's a reference to the brothers. ಇಲ್ಲಿ ತಾಯಿಯು ಮತ್ತು ತಮ್ಮಂದಿರು ಎಂಬುದಾಗಿ, ಅಂದ್ರೆ ಆತನ ತಮ್ಮಂದಿರ ಸಹೋದರರ ಕುರಿತಾಗಿ ತಿಳಿಸುವಂತದ್ದನ್ನು ನೋಡ್ತೇವೆ. Chapter 7, John chapter 7. ಯೋಹಾನ 7ನೇ ಅಧ್ಯಾಯ verse 3. 3ನೇ ವಚನ. ಯೋಹಾನ 7:3. ಜಾತ್ರೆಯು ಸಮೀಪವಾದಾಗ ಆತನ ತಮ್ಮಂದಿರು ಆತನಿಗೆ ಎಂಬುದಾಗಿ ನೋಡ್ತೇವೆ. verse 5. 5ನೇ ವಚನ. ಯಾಕಂದರೆ ಆತನ ಸಹೋದರರು ಸಹ ಆತನನ್ನು ನಂಬದೇ ಇದ್ದರು. 10ನೇ ವಚನ. ಆದರೆ ಆತನ ಸಹೋದರರು ಜಾತ್ರೆಗೆ ಹೋದ ಮೇಲೆ ಆತನು ಸಹ ಹೋದನು. Acts 1:14. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 14ನೇ ವಚನ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 14ನೇ ವಚನ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. Here we see that the brothers became a believer after the resurrection. ಆತನ ಪುನರುತ್ಥಾನವಾದ ನಂತರ ಆತನ ತಮ್ಮಂದಿರು ಆತನನ್ನು ನಂಬುವವರಾದರು ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. 1 Corinthians 9:5. ಮೊದಲನೇ ಕೊರಿಂಥ ಪತ್ರಿಕೆ 9ನೇ ಅಧ್ಯಾಯ 5ನೇ ವಚನ. ಮೊದಲನೇ ಕೊರಿಂಥ ಪತ್ರಿಕೆ 9ನೇ ಅಧ್ಯಾಯ 5ನೇ ವಚನ. ಕ್ರೈಸ್ತ ಸಹೋದರಿಯಾಗಿರುವ ಹೆಂಡತಿಯನ್ನು ಕರಕೊಂಡು ಸಂಚರಿಸುವುದಕ್ಕೆ ಮಿಕ್ಕಾದ ಅಪೊಸ್ತಲರಂತೆಯೂ ಕರ್ತನ ತಮ್ಮಂದಿರಂತೆಯೂ ಕೇಫನಂತೆಯೂ ನಮಗೆ ಹಕ್ಕಿಲ್ಲವೇ? Paul is talking about the brothers of Jesus and the disciples all married. ಪೌಲನು ಇಲ್ಲಿ ತಿಳಿಸ್ತಾ ಇದ್ದಾನೆ, ಯೇಸುವಿನ ತಮ್ಮಂದಿರು ಅವರು ಮದುವೆ ಆಗಿದ್ದರು ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾನೆ. Galatians 1:19. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ಕರ್ತನ ತಮ್ಮನಾದ ಯಾಕೋಬನನ್ನಲ್ಲದೆ ಅಪೊಸ್ತಲರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ. Now go back to the Old Testament, Psalm 69 verse 8. ಈಗ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ 69 8ನೇ ವಚನ. 69ನೇ ಕೀರ್ತನೆ 8ನೇ ವಚನ. ನನ್ನ ಅಣ್ಣ ತಮ್ಮಂದಿರಿಗೆ ಹೆರನಂತಾದೆನು, ಒಡ ಹುಟ್ಟಿದವರಿಗೆ ಪರಕೀಯನಂತಿದ್ದೇನೆ. Yeah, Roman Catholics people will say, or their teachers will say, these brothers are actually cousins, not brothers. ರೋಮನ್ ಕ್ಯಾಥಲಿಕ್ನವರು ಹೇಳುವುದೇನೆಂದರೆ, ಇವರೆಲ್ಲರೂ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಾಗಿದ್ದಾರೆ ಹೊರತು ಸ್ವಂತ ತಾಯಿಯಿಂದ ಹುಟ್ಟಿದವರಲ್ಲ ಎಂಬುದಾಗಿ ಅವರು ತಿಳಿಸ್ತಾರೆ. How far they go to distort the word of God. ಎಷ್ಟು ದೇವರ ವಾಕ್ಯವನ್ನ ಗೊಂದಲ ಮಾಡಿ ದಿಕ್ಕು ಬದಲಾಯಿಸುವಂತವರಾಗಿದ್ದಾರೆ.
Psalm 69:8 in English, it's very clear. And 69ನೇ ಕೀರ್ತನೆ ಇಂಗ್ಲಿಷ್ ವರ್ಷನ್ ನಲ್ಲಿ ಬಹಳ ಸ್ಪಷ್ಟವಾಗಿದೆ. Psalm 69 verse 8, the second part, and an alien to my mother's sons, not my chikkappa doddappa, my mother's son. ಒಡ ಹುಟ್ಟಿದವರು ಅಂದ್ರೆ ಸ್ವಂತ ಅದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು. Okay, so these are very important things to know when you answer them. ಈಗ ಇದೆಲ್ಲವೂ ಸಹ ಪ್ರಮುಖವಾದಂತ ವಿಷಯಗಳು ನೀವು ತಿಳಿದಿರಬೇಕು, ಯಾಕಂದ್ರೆ ಉತ್ತರ ಕೊಡುವಾಗ ಇದು ನಿಮಗೆ ಗೊತ್ತಿರಬೇಕು. So Jesus put above natural ties the spiritual relationship. ಆದುದರಿಂದ ಯೇಸು ಕ್ರಿಸ್ತನು ಆತ್ಮಿಕವಾದಂತ ಸಂಬಂಧಗಳು ಎಲ್ಲದಕ್ಕಿಂತ ಪ್ರಾಕೃತಿಕವಾದಂತ ಸಂಬಂಧಿಗಳಿಗಿಂತ ಉನ್ನತವಾದದ್ದು, ಮಿಗಿಲಾದದ್ದು ಎಂಬುದಾಗಿ ಆತನು ಹೇಳುತ್ತಾನೆ. The passage also reminds us that believers are bound by stronger cords as fellow Christians than our unsaved relatives. ರಕ್ಷಿಸಲ್ಪಡಲಾರದೆ ಇರುವಂತಹ ಸಂಬಂಧಿಕರ ಸಂಬಂಧಕ್ಕಿಂತಲೂ ನಂಬಿಕೆ ಇಟ್ಟಂತ ವಿಶ್ವಾಸಿಗಳ ಸಂಬಂಧವು ಅತಿ ಬಂಧಿಸಿದಂತ ಒಂದು ಸಂಬಂಧವಾಗಿ ಬಂಧಿಸಲ್ಪಟ್ಟವರಾಗಿದ್ದಾರೆ ಎಂಬುದನ್ನು ತಿಳಿಸುತ್ತಾರೆ. You and I are more intimately related to the Lord than our unsaved family members. ನೀನು ಮತ್ತು ನಾನು ರಕ್ಷಿಸಲ್ಪಟ್ಟಂತ ನಾವುಗಳು ಕರ್ತನಿಗೆ ಹತ್ತಿರ ಸಂಬಂಧಿಗಳಾಗಿದ್ದೇವೆ ನಮ್ಮಲ್ಲಿರುವಂತ ಇತರ ನಂಬಿಕೆ ಇಡದಂತ ಅವಿಶ್ವಾಸಿಗಳಿಗೆ ಹೋಲಿಸಿದಾಗ. Our relationship with them will end at the grave, samadhi, but our relationship with one another in Christ will be for eternity. ನಮ್ಮ ಇಹಲೋಕದ ಒಡಹುಟ್ಟುಗಳ ಸಂಬಂಧವು ನಾವು ಮರಣಕ್ಕೆ ಹೋಗುವವರೆಗೆ ಮಾತ್ರ ಇರುತ್ತದೆ. ಆದರೆ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನಾವು ಸಹೋದರರಾಗಿರುವಂತಹ ಆ ಸಂಬಂಧವು ನಿತ್ಯ ಕಾಲಕ್ಕೂ ಇರುವಂತದ್ದಾಗಿದೆ. Seventhly, we see Mary near the cross. ಏಳನೇದಾಗಿ ಮರಿಯಳನ್ನ ಯೇಸುವಿನ ಶಿಲುಬೆಯ ಹತ್ತಿರ ನಾವು ನೋಡ್ತೇವೆ. John is the one who gives the details of what happened near the cross. ಆ ಶಿಲುಬೆಯ ಬಳಿಯಲ್ಲಿ ಏನು ನಡೆಯಿತು ಎಂಬುದನ್ನ ಯೋಹಾನನು ವಿವರಿಸುವಂತವನಾಗಿದ್ದಾನೆ. Let's turn to John 19 verse 25 to 27. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನದವರೆಗೆ. ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 25ರಿಂದ 27ರವರೆಗೆ. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯು ಆತನ ತಾಯಿಯ ತಂಗಿಯು ಕ್ಲೋಪನ ಹೆಂಡತಿಯಾದ ಮರಿಯಳು ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಈಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಈಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. Brother, I can't hear you. Yeah. We read but 4 sisters or women who were near the cross. ಅಲ್ಲಿ ಯೇಸು ಕ್ರಿಸ್ತನ ಶಿಲುಬೆಯ ಬಳಿಯಲ್ಲಿ ತನ್ನ ತಾಯಿಯು ಮತ್ತು ಅಲ್ಲಿ 4 ಮಂದಿ ಸ್ತ್ರೀಯರು ನಿಂತಿರುವುದನ್ನು ನಾವು ನೋಡುತ್ತೇವೆ. Mary, the mother of Jesus. ಒಂದು ಯೇಸುವಿನ ತಾಯಿಯಾದಂತ ಮರಿಯಳು. Mary's sister Salome, the mother of John. ಮತ್ತು ಸಲೋಮಿಯ ತಂಗಿ, ರೈಟ್ ಬ್ರದರ್? Yeah, Mary Salome, the mother of John. ಯೋಹಾನನ ತಾಯಿಯಾದಂತ ಮರಿಯಳು ಅಲ್ಲಿ ಎರಡನೇವಳು. Mary, the wife of Clopas. ಮತ್ತು ಇನ್ನೊಬ್ಬಳು ಕ್ಲೋಪನ ಹೆಂಡತಿಯಾದಂತ ಮರಿಯಳು. Mary Magdalene. ಮತ್ತು ಮಗ್ದಲದ ಮರಿಯಳು. These women watched with love and grief near the cross. ಆ ಶಿಲುಬೆಯ ಬಳಿಯಲ್ಲಿ ಅವರು ದುಃಖಾಕ್ರಾಂತರಾಗಿ ಈ ಒಂದು ಆತನ ಮರಣವನ್ನ ಗಮನಿಸುವಂತ ಮಹಿಳೆಯರು ಇವರಾಗಿದ್ದಾರೆ. Now what happened at the cross was a fulfillment
but old Simeon told Mary in Luke 2:35 that a sword will pierce through your heart. ಇದು ಒಂದು ಪ್ರವಾದನ ರೂಪವಾಗಿ ಯೇಸುವಿನ ತಾಯಿಯಾದಂಥ ಮರಿಯಳಿಗೆ ಯೋಹಾನನ ಸುವಾರ್ತೆ ಲೋಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನೋಡೋ ಪ್ರಕಾರವಾಗಿ ಒಂದು ಅಲುಗು ನಿನ್ನ ಹೃದಯಕ್ಕೆ ನಾಟಿದಂತೆ ನಿನಗೆ ಆಗುವುದು ಎಂಬುದಾಗಿ ಪ್ರವಾದನೆಯು ಹೇಳಲ್ಪಟ್ಟಿರುವುದನ್ನು ಇಲ್ಲಿ ನಾವು ಗಮನಿಸುತ್ತೇವೆ. Verse 26 and 27 in John 19, in spite of Jesus' own suffering, he had a tender regard for others. ಇಲ್ಲಿ ಯೇಸು ಕ್ರಿಸ್ತನಿಗೆ ಸ್ವತಃ ಶಿಲುಬೆಯ ಮೇಲೆ ಅಷ್ಟೊಂದು ನೋವಿದ್ದರೂ ಸಹ ಆತನ ನೋವಿನಲ್ಲಿಯೂ ಸಹ 19ನೇ ಅಧ್ಯಾಯ 26-27ನೇ ವಚನದಲ್ಲಿ ಇತರರ ಕುರಿತಾಗಿ ಆತನು ಹೊಂದಿದಂಥ ಭಾವನೆಯನ್ನು ನಾವಿಲ್ಲಿ ಗಮನಿಸುತ್ತೇವೆ. Seeing his mother and John, the beloved disciple, he introduced John to her as the one who could hereafter take the place of her son. ಇಲ್ಲಿ ಅತಿ ನಂಬಿಗಸ್ತನಾದ ಶಿಷ್ಯನಾದಂಥ ಯೋಹಾನನನ್ನು ಆ ತಾಯಿಯನ್ನ ಗಮನಿಸುವುದಕ್ಕೋಸ್ಕರವಾಗಿ ಆತನನ್ನು ತನ್ನ ಸ್ಥಾನದಲ್ಲಿ, ಮಗನ ಸ್ಥಾನದಲ್ಲಿ ಆತನನ್ನ ಇಡುವಂಥದ್ದನ್ನ ಇಲ್ಲಿ ನಾವು ನೋಡ್ತೇವೆ. We looked earlier, Jesus is calling her here also woman. ಇಲ್ಲೂ ಸಹ ನಾವು ಹಿಂದೆ ನಾವು ಯೋಚಿಸಿದ ಹಾಗೆ ಇಲ್ಲೂ ಸಹ ಯೇಸು ಸ್ವಾಮಿ ತನ್ನ ತಾಯಿಯನ್ನ ಅಮ್ಮ ಎಂಬುದಾಗಿ ಸಂಬೋಧಿಸುವುದನ್ನು ಇಲ್ಲಿ ನಾವು ನೋಡ್ತೇವೆ. This is a big lesson against the Roman Catholic and other groups that make Mary the mother of God and mother of all. ಇದು ರೋಮನ್ ಕ್ಯಾಥಲಿಕರು ಮತ್ತು ಇನ್ನಿತರರು ಮಾಡಿರ್ತಕ್ಕಂಥ ಒಂದು ಭಾವನೆಯನ್ನು ನಮ್ಮಿಂದ ದೂರ ಮಾಡಬೇಕು. ಏನಂದ್ರೆ ಆಕೆಯನ್ನ ತಾಯಿ ಮತ್ತು ದೇವ ಮಾತೆಯಾಗಿ ಆಕೆಯನ್ನು ಇಟ್ಟಿರುವಂತದ್ದು ತಪ್ಪಾದದ್ದಾಗಿದೆ. John had to care for Mary as his own mother now. ಈಗ ಯೋಹಾನನು ಯೇಸುವಿನ ತಾಯಿಯಾದ ಮರಿಯಳನ್ನು ತನ್ನ ಸ್ವಂತ ತಾಯಿಯ ಹಾಗೆ ನೋಡಬೇಕಾದಂತ ಸ್ಥಿತಿ ಬಂದಿದೆ. John obeyed that and took Mary to his own house. ಮತ್ತು ಅದಕ್ಕೆ ವಿಧೇಯನಾಗಿ ಯೋಹಾನನು ಮರಿಯಳನ್ನು ತನ್ನ ಸ್ವಂತ ಮನೆಗೆ ಕರೆಕೊಂಡು ಆತನು ಹೋಗಿ ಇರಿಸಿಕೊಂಡನು. John, Jesus said, behold your mother. That doesn't mean Mary is all of our mother. ಅದು ಯೋಹಾನನಿಗೆ ನಿರ್ದಿಷ್ಟವಾಗಿ ಯೇಸು ಹೇಳಿದ್ದು ಈಗೋ ನಿನ್ನ ತಾಯಿ ಎಂಬುದಾಗಿ. ಅದರ ಅರ್ಥವೇನೆಂದರೆ ನಮ್ಮೆಲ್ಲರಿಗೂ ಆಕೆ ತಾಯಿ ಅಲ್ಲ. Only Eve, the first mother, is called, she is the mother of all the living. In Genesis we read that she is the only one. Havalu, she is called the mother of all the living because we all came from her. Brother, I can't hear. Yeah. Only to Eve, Adam and Eve, only to Eve. About Eve we read, Adam named her Eve because she is the mother of all the living. ಕೇವಲ ಹವ್ವಳು ಮಾತ್ರ ನಮಗೆ ತಾಯಿಯಾಗಿದ್ದಾಳೆ. ಹೇಗೆಂದರೆ ಆತನು ಹೇಳುವಂಥದ್ದು ಹವ್ವಳು ಎಂಬುದಾಗಿ ಹೇಳುವಾಗ ಮೂಲ ಮಾತೆ ಆಗಿದ್ದಾಳೆ. Not Mary is the mother of all of us. Only Eve is the mother physically. ಶಾರೀರಿಕವಾಗಿ ನಾವು ಯೋಚಿಸುವಾಗ ಈ ಯೇಸುವಿನ ತಾಯಿಯಾದಂಥ ಮರಿಯಳು ನಮಗೆ ತಾಯಿ ಅಲ್ಲ, ಆದರೆ ಹವ್ವಳು ನಮಗೆ ಮೂಲ ಮಾತೆ ಆಗಿದ್ದಾಳೆ. It's a wonderful godly sister for us, not our mother. ಮರಿಯಳು ಅದ್ಭುತವಾದಂತ ಒಬ್ಬ ಸಹೋದರಿಯಾಗಿದ್ದಾಳೆ ಹೊರತು ನಮ್ಮ ತಾಯಿಯಾಗಿರುವುದಕ್ಕೆ ಸಾಧ್ಯವಿಲ್ಲ. This incident shows that most likely Joseph died many years before. ಈ ಒಂದು ಘಟನೆ ನಮಗೆ ಏನನ್ನು ತಿಳಿಸ್ತದೆ ಎಂಬುದಾಗಿ ಹೇಳಿದರೆ ಅನೇಕ ವರ್ಷಗಳ ಹಿಂದೆಯೇ ಯೋಸೇಫನು ತನ್ನ ಮರಿಯಳ ಗಂಡನಾದಂಥ ಯೋಸೇಫನು ತೀರಿಕೊಂಡಿರಬಹುದು. Jesus, being the older one, did the carpentry work and took care of the rest of the family. ಆ ಒಂದು ಅವರ ಕುಟುಂಬದ ಯೋಸೇಫನ ನಿಧನದ ನಂತರ ಹಿರಿ ಮಗನಾಗಿ ಯೇಸು ತನ್ನ ಮರಗೆಲಸದ ಕೆಲಸವನ್ನು ಮಾಡುತ್ತಾ ಆತನು ಕುಟುಂಬ ನಿರ್ವಹಣೆಯನ್ನು ಮಾಡಿರಬಹುದು. Now even the brothers are not there, they are in Galilee.
They are not here the cross near Jerusalem, and they couldn't help or comfort at this time. ಇಲ್ಲಿ ಯೆರೂಸಲೇಮಿನಲ್ಲಿ ಶಿಲುಬೆಯ ಮೇಲೆ ಇರುವಂತ ಯೇಸು ಕ್ರಿಸ್ತನು ತನ್ನ ತಾಯಿಯನ್ನ ಆದರಿಸಿ ಸಂತೈಸುತ್ತಾ ಇದ್ದಾನೆ. ಈತನ ಒಡಹುಟ್ಟು ತಮ್ಮಂದಿರು ಗಲಿಲಾಯದಲ್ಲಿದ್ದಾರೆ. Jesus' brothers only believed him after the resurrection. ಯೇಸು ಕ್ರಿಸ್ತನ ತಮ್ಮಂದಿರು ಆತನ ಪುನರುತ್ಥಾನದ ನಂತರವೇ ಆತನ ಮೇಲೆ ನಂಬಿಕೆ ಇಟ್ಟವರಾದರು. Corinthians 15:7, Paul says about Jesus appearing to James, that is his younger brother. ಅಲ್ಲಿ ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಮೊದಲನೇದಾಗಿ ಆತನು ಯಾಕೋಬನಿಗೆ ಕಾಣಿಸಿಕೊಂಡನು ಎಂಬುದಾಗಿ ಹೇಳುವಾಗ ತನ್ನ ಕಿರಿಯ ತಮ್ಮನಾದಂತ ಯಾಕೋಬನಿಗೆ ಎಂಬುದನ್ನಲ್ಲಿ ತಿಳಿಸುತ್ತಾನೆ. Author of the Epistle of James. ಅಲ್ಲಿ ಆತನು ಯಾರು ಎಂಬುದಾಗಿ ಹೇಳಿದರೆ ಹೊಸ ಒಡಂಬಡಿಕೆಯ ಯಾಕೋಬ ಪತ್ರಿಕೆಯ ಬರಹಗಾರನು, ಗ್ರಂಥಕರ್ತನು. The writer of Jude is also his younger brother, Jude. ಹೊಸ ಒಡಂಬಡಿಕೆಯಲ್ಲಿ ಇರತಕ್ಕಂತ ಯೂದನು, ಆ ಯೂದನ ಪುಸ್ತಕದ ಗ್ರಂಥಕರ್ತನು ಸಹ ಯೇಸುವಿನ ತಮ್ಮನೇ ಆಗಿದ್ದಾನೆ. Now lastly, so we are looking at the cross. Near the cross, I want to encourage my sisters. It was the sisters mostly who were near the cross. When the men, the disciples, most of them ran away. It was the sisters who were near the cross. ನಾನು ಕಟಕಡೆದ ಹೇಳುವಂತ ವಿಷಯವೇನೆಂದರೆ, ಯೇಸು ಸ್ವಾಮಿ ತನ್ನ ಮರಣಾವಸ್ಥೆಯಲ್ಲಿ ಶಿಲುಬೆಯ ಮೇಲಿರುವಾಗ ಆತನ ಶಿಷ್ಯರು ಅಥವಾ ಅನೇಕ ಪುರುಷರು ಆ ಸ್ಥಳದಿಂದ ಪಲಾಯನವಾಗಿರುವಾಗ ಸ್ತ್ರೀಯರು ಅಲ್ಲೇ ನಿಂತುಕೊಂಡವರಾಗಿ ಗಮನಿಸುವುದನ್ನ ನೋಡುತ್ತಾ ಇದ್ದೇವೆ. Buried, it was mostly the sisters who went to the tomb. When Jesus resurrected, it was the sisters who went to the tomb. ಆತನನ್ನು ಹೂಣಿಡುವುದಕ್ಕೂ ಸಹ ಸಹೋದರಿಯರು ಸಹಾಯ ಮಾಡುವುದನ್ನು ನೋಡ್ತೇವೆ. ಆನಂತರದಲ್ಲಿ ಆತನು ಪುನರುತ್ಥಾನಗೊಂಡಾಗಲೂ ಸಹೋದರಿಯರು ಆ ಸ್ಥಳದಲ್ಲಿ ಇದ್ದರು ಎಂಬುದಾಗಿ ನಾವು ಅಲ್ಲಿ ಗಮನಿಸುತ್ತೇವೆ. Some disciples who boasted so much that I am ready to die with you, they all ran away in fear. It was the sisters, they had the honor to be witness at the burial and witness at the resurrection. Your role is very, very important. ಅನೇಕ ಶಿಷ್ಯರು ಸ್ವತಃ ಯೇಸುವಿನೊಂದಿಗೆ ಇದ್ದುಕೊಂಡು ನೀನು ಸಾಯುವ ಬೇಕಾದರೂ ನಿನ್ನೊಂದಿಗೆ ನಾನು ಬರ್ತೇವೆ ಎಂಬುದಾಗಿ ಕೊಚ್ಚಿಕೊಂಡಂತ ಶಿಷ್ಯರು ಸಹ ಅದೃಶ್ಯರಾಗಿದ್ದರು. ಆದರೆ ಈ ಸಹೋದರಿಯರು ಮಾತ್ರ ಆತನ ಮರಣದಲ್ಲಿ, ಹೂಣಿಡುವಿಕೆಯಲ್ಲಿ ಮತ್ತು ಪುನರುತ್ಥಾನದಲ್ಲಿ ಸಹಾಯವನ್ನು ನೀಡುತ್ತಾ ಹತ್ತಿರದಲ್ಲೇ ನಿಂತವರಾಗಿದ್ದರು. They were given the privilege to be the witnesses of the resurrected Jesus. ಮತ್ತು ಪುನರುತ್ಥಾನಗೊಂಡಂತ ಯೇಸು ಕ್ರಿಸ್ತನನ್ನ ಪ್ರಚುರಪಡಿಸಿದಂತ, ಆ ವಿಷಯವನ್ನು ತಿಳಿಸಿದಂತ ಮೊಟ್ಟ ಮೊದಲನೆಯವರು ಸ್ತ್ರೀಯರೇ ಆಗಿದ್ದಾರೆ. Lastly, where do we see Mary? ಕಟ್ಟಕಡೆಯದಾಗಿ ಮರಿಯಳನ್ನ ನಾವೆಲ್ಲಿ ನೋಡ್ತೇವೆ? In Acts chapter 1, verse 10 to 14, after the resurrection and ascension of Jesus Christ. ಇಲ್ಲಿ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡು ಆರೋಹಣವಾಗಿ ಹೋದ ನಂತರ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 10ನೇ ವಚನದಿಂದ 14ನೇ ವಚನದಲ್ಲಿ ನಾವು ನೋಡುತ್ತೇವೆ. Message is very important. I don't think I'll be able to complete it today. With this and the contrast between the Mary of Bible and Mary of Roman Catholic, we will most likely, God willing, conclude it next week. ಈ ವಾಕ್ಯ ಭಾಗವನ್ನು ನಾನು ಮುಗಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದುದರಿಂದ ಈ ವಿಷಯದ ಜೊತೆಗೆ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಂತ ಮರಿಯಳಿಗೂ ಹೊರಗಡೆ ರೋಮನ್ ಕ್ಯಾಥಲಿಕ್ನವರು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವ ಈ ಮರಿಯಳಿಗೂ ಇರ್ತಕ್ಕಂಥ ವ್ಯತ್ಯಾಸಗಳೊಂದಿಗೆ ನಾವು ಮುಂದಿನ ವಾರ ಮರಿಯಳ ಕುರಿತಾಗಿ ನಾವು ಮುಕ್ತಾಯ ಮಾಡುವುದಕ್ಕೆ ದೇವರ ಚಿತ್ತವಾದರೆ ನಾವು ಮಾಡಲಿಕ್ಕಿದ್ದೇವೆ. Now let's look at this passage post the resurrection and ascension of Jesus Christ. ಮತ್ತು ಆತನ ಪುನರುತ್ಥಾನದ ನಂತರ ಮತ್ತು ಆತನ ಆರೋಹಣದ ಸಂದರ್ಭ ನಂತರ ಆದಂತ ಈ ಘಟನೆಯನ್ನ ನಾವು ನೋಡುವುದಕ್ಕಿದ್ದೇವೆ. The last time we see Mary in the Bible. ಕೊನೆಯದಾಗಿ ಮರಿಯಳನ್ನ ಸತ್ಯವೇದದಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ.
Why it is very important? ಯಾಕೆ ಇದು ಅತ್ಯಂತ ವಿಶೇಷವಾದಂತಹದ್ದಾಗಿದೆ? Brother, read verse 10 to 14. 10ನೇ ವಚನದಿಂದ 14ನೇ ವಚನ. ಈ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 10ರಿಂದ 14ನೇ ವಚನ. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಆಂದ್ರೇಯ, ಫಿಲಿಪ್ಪ, ತೋಮ, ಬಾರ್ತೊಲೋಮಾಯ, ಮತ್ತಾಯ, ಅಲ್ಫಾಯನ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸಿಮೋನ, ಯಾಕೋಬನ ಯೂದ ಇವರೇ. ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. Why this passage is very important? ಯಾಕೆ ಈ ವಾಕ್ಯ ಭಾಗವು ಬಹಳ ಪ್ರಮುಖವಾದಂತಹ ವಾಕ್ಯ ಭಾಗವಾಗಿದೆ? New Testament church started in Acts 2, not in Acts 1. ಹೊಸ ಒಡಂಬಡಿಕೆಯ ಸಭೆಯು ಪ್ರಾರಂಭವಾದದ್ದು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಹೊರತು ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ಅಲ್ಲ. So what I am telling is, Mary had no role in the New Testament church. Her name is removed before the beginning of the church. ನಾನು ಏನು ಹೇಳಬೇಕೆಂಬುದಾಗಿ ಇಷ್ಟಪಡುತ್ತೇನೆ ಎಂಬುದಾಗಿ ಹೇಳಿದ್ರೆ, ಹೊಸ ಒಡಂಬಡಿಕೆಯ ಸಭೆಯು ಸ್ಥಾಪನೆಗೊಳ್ಳುವುದಕ್ಕಿಂತ ಮುಂಚಿತವಾಗಿಯೇ ಮರಿಯಳ ಹೆಸರು ಅದು ಅಲ್ಲಿಗೆ ಮುಕ್ತಾಯವಾಗುತ್ತದೆ. ಹಾಗಾಗಿ ಸಭೆಯ ಸ್ಥಾಪನೆಯಲ್ಲಿ ಮರಿಯಳ ಪಾತ್ರವೇನೂ ಇಲ್ಲ. Before the church started, we see Mary as one of the disciples. She was among the disciples as one of them. ಸಭೆಯು ಪ್ರಾರಂಭವಾಗುವುದಕ್ಕಿಂತ ಮುಂಚೆ, ಸ್ಥಾಪಿತವಾಗುವುದಕ್ಕಿಂತ ಮುಂಚೆ ಮರಿಯಳನ್ನ ಒಬ್ಬ ಕೇವಲ ಶಿಷ್ಯಳಾಗಿ, ಅಂದ್ರೆ ಶಿಷ್ಯರಲ್ಲಿ ಒಬ್ಬ ಶಿಷ್ಯಳಾಗಿ ಇರುವುದನ್ನು ನಾವು ಇಲ್ಲಿ ಗಮನಿಸುತ್ತೇವೆ. All the disciples are not praying to Mary. Mary along with them is as decision. Mary has become a disciple of Jesus Christ now. ಈಗ ನೋಡ್ರಿ, ಗಮನಿಸಿರಿ, ಈ ಮರಿಯಳು ಯೇಸು ಕ್ರಿಸ್ತನ ಶಿಷ್ಯಳಾಗಿದ್ದಾಳೆ ಮತ್ತು ಆಕೆಗೋಸ್ಕರವಾಗಿ ಶಿಷ್ಯರು ಪ್ರಾರ್ಥನೆ ಮಾಡ್ತಾ ಇಲ್ಲ, ಆದರೆ ಆಕೆಯೂ ಶಿಷ್ಯರೊಂದಿಗೆ ಸೇರಿ ಪ್ರಾರ್ಥಿಸುವಂತವಳಾಗಿದ್ದಾಳೆ. She has become one of the disciples. ಈಗ ಯೇಸುವಿನ ಶಿಷ್ಯರಲ್ಲಿ ಆಕೆಯೂ ಸಹ ಒಬ್ಬ ಶಿಷ್ಯಳಾಗಿದ್ದಾಳೆ. The role as the mother of Jesus, the earthly humanity of Jesus is over now. ಈಗ ಆಕೆಯು ಈ ಭೂಲೋಕದಲ್ಲಿ ಯೇಸುವಿನ ತಾಯಿಯಾಗಿದ್ದಂತ ಪಾತ್ರವು ಅದು ಮುಕ್ತಾಯಗೊಂಡಿದೆ. She is now among the disciples. ಈಗ ಆಕೆಯು ಶಿಷ್ಯರಲ್ಲಿ ಒಬ್ಬ ಶಿಷ್ಯಳಾಗಿದ್ದಾಳೆ. We can imagine that, assume that in chapter 2, when the church started, she was one of the believers there. ಅಲ್ಲಿ ಈ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಸಭೆಯು, ಹೊಸ ಒಡಂಬಡಿಕೆಯ ಸಭೆಯು ಪ್ರಾರಂಭಗೊಂಡಾಗ ಆಕೆಯು ಸಹ ಒಬ್ಬ ವಿಶ್ವಾಸಿಯಲ್ಲಿ, ಆಕೆ ಒಬ್ಬ ವಿಶ್ವಾಸಿಯಾಗಿ ಅಲ್ಲಿ ಮುಂದುವರಿಯುವಂತವಳಾಗಿದ್ದಾಳೆ. The Holy Spirit came into them. I am sure that it came into Jesus, Mary also. She was one of the early church members, believers. Other than that, she had no role in any divine way for the church. ಅಲ್ಲಿ ಆ ಸಭೆಯು ಸೇರಿದ್ದವರೆಲ್ಲರಿಗೂ ಅಲ್ಲಿ ಪವಿತ್ರಾತ್ಮನ ಸ್ನಾನವಾಯಿತು. ಆಕೆಗೂ ಸಹ ಪವಿತ್ರಾತ್ಮನ ಸ್ನಾನವಾಗಿದೆ ಮತ್ತು ಆ ಪ್ರಾರಂಭಿಕವಾದ ಆದಿ ಸಭೆಯಲ್ಲಿ ಮರಿಯಳು ಸಹ ಒಬ್ಬ ವಿಶ್ವಾಸಿಯಾಗಿ, ಶಿಷ್ಯೆಯಾಗಿ ಆಕೆ ಮುಂದುವರಿಯುವುದನ್ನು ನಾವು ನೋಡ್ತೇವೆ. New Testament is silent about Mary. ಈ ಹೊಸ ಒಡಂಬಡಿಕೆಯಲ್ಲಿ ಅನಂತರದಲ್ಲಿ ಮರಿಯಳ ಕುರಿತಾಗಿ ಸತ್ಯವೇದವು ಮೌನವಾಗಿದೆ. Roman Catholic and some Orthodox churches, some Protestant churches, even sadly in some brethren homes
I have seen the picture of Jesus and Mary in their house. ಆ ರೋಮನ್ ಕ್ಯಾಥಲಿಕ್ಕರು ಮತ್ತು ಆರ್ಥೋಡಾಕ್ಸ್ನ ಕೆಲವರು ಮತ್ತು ಇನ್ನಿತರ ಕೆಲವು ಸಭೆಗಳವರು ಅದು ದುಃಖಕರವಾಗಿ ಹೇಳುವುದಾದರೆ ನಮ್ಮ ಸಹೋದರ ಸಭೆಗಳಲ್ಲಿ ಕೆಲವು ಮನೆಗಳಲ್ಲಿ ಯೇಸುವಿನ ಮತ್ತು ಯೇಸುವಿನ ತಾಯಿಯ ಚಿತ್ರವನ್ನ ಗೋಡೆಯ ಮೇಲೆ ನಾನು ಕಂಡಿದ್ದೇನೆ. This is very sad. ಇದು ಬಹಳ ದುಃಖಕರವಾದಂತಹ ಸಂಗತಿಯಾಗಿದೆ. Next week we look at what we can learn from the life of Mary. We will look at the contrast between the Mary of the Bible and Mary that we see in the world today among Roman Catholicism. ಕರ್ತನ ಚಿತ್ತವಾದರೆ ಮುಂದಿನ ವಾರ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವಂತಹ ಮರಿಯಳಿಗೂ ಮತ್ತು ಲೋಕರೂಢಿಯಾಗಿ ರೋಮನ್ ಕ್ಯಾಥಲಿಕ್ನವರು ಪೂಜಿಸುವಂತಹ ಆ ಮರಿಯಳಿಗೂ ಇರುವಂತಹ ವ್ಯತ್ಯಾಸಗಳೇನು ಎಂಬುದನ್ನು ನಾವು ಸವಿವರವಾಗಿ ಕಲಿಯುವುದಕ್ಕಿದ್ದೇವೆ. Learn from the Mary of the Bible. ಮತ್ತು ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವಂತಹ ಮರಿಯಳ ಕುರಿತಾಗಿ ನಾವೇನ್ ಕಲಿಯಬಹುದು ಎಂಬುದಾಗಿ ನಾವು ಅದನ್ನ ಆಲೋಚಿಸುವಂತವರಾಗಿದ್ದೇವೆ. From her life. ಮತ್ತು ಆಕೆಯ ಜೀವನದಿಂದ ನಾವೇನು ಕಲಿಯಬಹುದು ಎಂಬುದನ್ನು ನಾವು ಕಲಿಯುತ್ತೇವೆ. May God's name be glorified. Thank you for patiently listening. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ತಾಳ್ಮೆಯಿಂದ ಕೇಳಿದ್ದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ವಂದಿಸುವಂತವನು.